ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ 3:30 ಗಂಟೆಯ ಸಮಯದಲ್ಲಿ ನಾವು ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ನಾವೊಂದಾಗುತ್ತಾ ಇದ್ದೇವೆ. ಸ್ವರ್ಗೀಯ ಮನ್ನ ಈ ಶುಶ್ರೂಷೆಯ ಮೂಲಕವಾಗಿ ನಾವು ಕೆಲವು ಸತ್ಯ ಘಟನೆಗಳನ್ನು ಹಾಗೂ ವಾಕ್ಯಗಳ ಅರ್ಥಗಳನ್ನು ಹಾಗೂ ಹಲವಾರು ವಿಧದ ಜ್ಞಾನ ಸುಜ್ಞಾನಗಳನ್ನು, ಭಕ್ತಿ ವಿಶ್ವಾಸಗಳನ್ನು ಹಾಗೂ ದೇವರನ್ನು ಕಂಡುಕೊಳ್ಳುವುದನ್ನು, ನಮ್ಮ ಜೀವಿತದಲ್ಲಿ ನಾವು ದೇವರ ಆತ್ಮದಿಂದ ಹೇಗೆ ತುಂಬಿಕೊಳ್ಳಬೇಕೆಂಬುದನ್ನು, ದೈವ ಭಯ ಎಂಬುದಾದರೆ ಏನು, ದೈವ ಪ್ರೀತಿ ಎಂಬುದಾದರೆ ಏನು, ದೈವ ಭಯಕ್ಕೂ ನನಗೂ, ನನ್ನ ದೈವ ಪ್ರೀತಿಗೂ ನನ್ನ ಪ್ರೀತಿಗೂ ಇರುವಂತಹ ವ್ಯತ್ಯಾಸಗಳು, ಹೀಗೆ ಹಲವಾರು ವಿಧದಲ್ಲಿ ನಾವು ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಕಳೆದ ದಿನಗಳಿಂದ ನಾವು ಬಲಿಯನ್ನು ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಈಗಾಗಲೇ ನಾವು 4 ಭಾಗಗಳನ್ನು ನಾವು ಚಿಂತನೆಗೆ ತೆಗೆದುಕೊಂಡಿದ್ದೇವೆ. ಇಂದು ಬಲಿಪೂಜೆಯ 5ನೆಯ ಭಾಗವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಅಂದರೆ ಇನ್ನೂ ಸಹ ನಾವು ಪೀಠಿಕೆಯಲ್ಲಿದ್ದೇವೆ. ಅಂದರೆ ಒಂದು ಬಲಿಪೂಜೆ ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ನಾನು ಹೇಗೆ ಸಿದ್ಧನಾಗಿರಬೇಕು, ನಾನು ಬಲಿಪೂಜೆಗೆ ಹೋಗುತ್ತೇನೆ ಎಂಬುದಾದರೆ, ಬಲಿಯಲ್ಲಿ ಪಾಲುಗಾರನಾಗುತ್ತಾನೆ ಎಂಬುದಾದರೆ ನಾನು ಹೇಗೆ ಪಾಲುಗಾರನಾಗಬೇಕೆಂಬುದನ್ನು ನಾವು ಹಲವಾರು ವಿಧದಲ್ಲಿ ನಾವು 4 ಎಪಿಸೋಡ್ಗಳಲ್ಲಿ ನಾವು ಚಿಂತಿಸಿದ್ದೇವೆ. ಕಳೆದ ದಿನದಲ್ಲಿ ನಾನು ಮುಕ್ತಾಯಗೊಳಿಸುವಾಗ ನಾನು ನೋಡಿದ ₹100 ಕೊಡುವ ಬಲಿಯಿಂದ ಏನು ಪ್ರಯೋಜನ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಲವಾರು ಜನರಿಗೆ ಇದು ತುಂಬ ಉಪಯುಕ್ತವಾಗಿದೆ. ಹಲವಾರು ಜನ ಹೇಳಿದರು, ಇದು ನಿಜವಾಗಿಯೂ ಇಷ್ಟು ಕಾಲ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿತ್ತು, ಆದರೆ ಈಗ ನಮಗೆ ಇದರ ಅರಿವಾಯಿತು ಎಂಬುದು ಹಲವಾರು ಜನರ ಚಿಂತನೆಗಳು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಬಲಿಯನ್ನು ಸಮರ್ಪಿಸಲು ನಾವು ಯೋಗ್ಯರು. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ವಿಶ್ವಾಸಿ ಬಲಿಪೂಜೆಯನ್ನು ಸಮರ್ಪಿಸಲು ಯೋಗ್ಯರು. ದೇವರಲ್ಲಿ ಭಯಭಕ್ತಿಯುಳ್ಳ ಪ್ರತಿಯೊಬ್ಬನು ಅಥವಾ ದೇವರಲ್ಲಿ ಭಯವಿಲ್ಲದಿರುವ ಪ್ರತಿಯೊಬ್ಬನು, ಮನುಷ್ಯರಾಗಿರುವಂತಹ ಪ್ರತಿಯೊಬ್ಬರು ಬಲಿಯನ್ನು ಸಮರ್ಪಿಸಲು ಯೋಗ್ಯರು. ಯಾರು ಅಯೋಗ್ಯರಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ವ್ಯಕ್ತಿ ಬಲಿಗಾಗಿ ಬರುವಾಗ, ಬಲಿಪೂಜೆಗಾಗಿ ಬರುವಾಗ ಅವನು ಯಾವಾಗ ನಾನು ಬಲಿಪೂಜೆಗೆ ಹೋಗಬೇಕು ಎಂಬುವಂತಹ ಒಂದು ಆಲೋಚನೆ, ಒಂದು ಚಿಂತನೆ, ಒಂದು ತೀರ್ಮಾನ ಅವನ ಮನಸ್ಸಿನಲ್ಲಿ, ನನ್ನ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಪ್ರಕಟವಾಗುತ್ತದೆಯೋ, ನಾನು ಬಲಿಪೂಜೆಗೆ ಹೋಗಬೇಕು ಎಂಬುದು ಯಾವಾಗ ನನ್ನಲ್ಲಿ ದೃಢವಾಗುತ್ತದೋ, ಆಗ ನಾನು ಯೋಗ್ಯನು ಬಲಿಯನ್ನು ಸಮರ್ಪಿಸಲು. ಪ್ರತಿಯೊಬ್ಬ ವ್ಯಕ್ತಿ ನಾವು ಬಲಿಪೂಜೆಗೆ ಹೋಗುವಾಗ ನಮ್ಮ ಕೈಯಲ್ಲಿ ಬಲಿ ವಸ್ತು ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿ ಬಲಿಪೂಜೆಗೆ ಹೋಗುವುದಾದರೆ ಆ ವ್ಯಕ್ತಿಯ ಕೈಯಲ್ಲಿ ಬಲಿ ವಸ್ತು ಇರಬೇಕು. ಬಲಿ ವಸ್ತುವಿಲ್ಲದೆ ಬಲಿಪೂಜೆಗೆ ಹೋಗುವುದು ವ್ಯರ್ಥ. ಬಲಿಪೂಜೆಗೆ ಹೋಗುವುದು ವ್ಯರ್ಥ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಬಲಿಪೂಜೆಗೆ ಹೋಗುವಾಗ ಒಂದು ಬಲಿ ವಸ್ತು ಕೈಯಲ್ಲಿರಬೇಕು. ಸಿನಿಮಾಗೆ ಹೋಗ್ತೇವೆ ಅಂದರೆ
ಟಿಕೆಟ್ ಇರಬೇಕು ಸಿನಿಮಾ ಥಿಯೇಟರ್ ಒಳಗಡೆ ಸಿನಿಮಾ ನೋಡ್ಲಿಕ್ಕೆ. ಹೋಟೆಲ್ಗೆ ಹೋಗ್ತೇವೆ ಊಟ ಮಾಡ್ಲಿಕ್ಕೆ ಅಂದ್ರೆ ಪಾಕೆಟ್ ಅಲ್ಲಿ ಹಣ ಇರಬೇಕು. ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತೇನೆ ಎಂಬುದಾದರೆ ನಾನು ಬಸ್ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕು. ಒಂದು ಟ್ರೈನ್ ಆಗಲಿ ಫ್ಲೈಟ್ಗಾಗಲಿ ನಾನು ಹೋಗುತ್ತೇನೆ ಎಂಬುದಾದರೆ ನಾನು ಮುಂಚಿತವಾಗಿ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕು. ಹೀಗೆ ನಾನು ಬಲಿಪೂಜೆಗೆ ಹೋಗಬೇಕು ಎಂಬುದಾದರೆ ನನ್ನ ಕೈಯಲ್ಲಿ ಒಂದು ಬಲಿ ಇರಬೇಕು. ಬಲಿ ಇಲ್ಲದೆ ಬಲಿಪೂಜೆಯ ಪೂರ್ತೀಕರಣವಿಲ್ಲ. ಎಷ್ಟೋ ಜನರಿಗೆ ಬಲಿಪೂಜೆಯ ಅರ್ಥ ಗೊತ್ತಿಲ್ಲ, ಇನ್ನೆಷ್ಟೋ ಜನರಿಗೆ ಗೊತ್ತಿದೆ. ಹಾಗೂ ಇನ್ನೆಷ್ಟೋ ಜನರಿಗೆ ಸಭೆಗಳಲ್ಲಿ ನಾವು ಬೇರೆ ಎಷ್ಟೋ ಡಿನಾಮಿನೇಷನ್ಗಳನ್ನ ನಾವು ನೋಡ್ತೇವೆ. ಈ ಡಿನಾಮಿನೇಷನ್ಗಳಲ್ಲಿ ಎಷ್ಟೋ ಕಡೆ ಎಷ್ಟೋ ಸಭೆಗಳು ಅಂದ್ರೆ ತಾನಾಗಿ ಉಲ್ಪಣವಾದಂತ ಎಷ್ಟೋ ಸಭೆಗಳಿದೆ, ಸಾವಿರಾರು ಸಭೆಗಳಿದೆ. ಈ ಸಭೆಗಳಿಗೆ ಬಲಿಯ ಅರ್ಥ ಗೊತ್ತಿಲ್ಲ. ಬಲಿ ಪೂಜೆ, ವಾಟ್ಸ್ ದ ಮೀನಿಂಗ್ ಆಫ್ ದಿ ಮಾಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಮಾಸ್, ಏನು ಪವಿತ್ರ ಬಲಿ ಪೂಜೆ ಅಂದ್ರೆ ಏನು ಎಂಬುವ ಅರಿವು ಇಲ್ಲ. ಕೇವಲ ಯೇಸುಸ್ವಾಮಿಯ ಕೊನೆಯ ರಾತ್ರಿ ಭೋಜನದ ರೊಟ್ಟಿ ಮುರುವಿಕೆಯ ಆ ಒಂದು ಸಾಂಗ್ಯದಲ್ಲಿ ಮಾತ್ರ ಪಾಲುಗಾರರಾಗುತ್ತಾರೆ ಹೊರತು ಅದು ಮಾತ್ರ ಶ್ರೇಷ್ಠತೆ ಎಂಬುದಾಗಿ ನೋಡುತ್ತಾರೆ ಹೊರತು ನಿಜವಾದ ಬಲಿ ವಸ್ತುಗಳ ಸಮರ್ಪಣೆ, ಬಲಿ ವಸ್ತುಗಳನ್ನು ಅರ್ಪಿಸಲು ನಾನು ಬಲಿಯನ್ನು ಅರ್ಪಿಸಲು ನಾನು ಬಲಿ ಪೂಜೆಗೆ ಹೋಗುತ್ತೇನೆ ಎಂಬುವಂತಹ ಸತ್ಯಗಳು ಎಷ್ಟು ಸಭೆಗಳಿಗೆ ಗೊತ್ತಿಲ್ಲ. ಅದು ಬಲಿ ಪೂಜೆ ಯಾವುದಕ್ಕಾಗಿ ಧರ್ಮಸಭೆಯಲ್ಲಿ, ಕಥೋಲಿಕ ಧರ್ಮಸಭೆಯಲ್ಲಿ ಯಾವುದಕ್ಕಾಗಿ ಬಲಿ ಪೂಜೆಯನ್ನು ಸಮರ್ಪಿಸಲಾಗುತ್ತದೆ, ಹಾಗೂ ಬಲಿ ಪೂಜೆಯ ಮುಖ್ಯ ಮೂಲ ಉದ್ದೇಶ ಏನು ಎಂದರೆ, ನಿಜವಾದ ಮುಖ್ಯ ಮೂಲ ಉದ್ದೇಶ ಒಂದೇ, ಪ್ರಭು ಯೇಸುವಿನ ಕೊನೆಯ ರಾತ್ರಿ ಭೋಜನದ ಸಮಯ. ಪ್ರಭು ಯೇಸು ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ಬಲಿವಸ್ತುವಾದ ತನ್ನನ್ನೇ, ನೈಜ ಕುರಿಮರಿಯಾದಂತಹ ತನ್ನನ್ನೇ ನಮ್ಮೆಲ್ಲರ ಪಾಪದ ಹೊರೆಗಳನ್ನು ಹೊತ್ತುಕೊಂಡು ಬಲಿಯಾಗಿ ಸಮರ್ಪಿತರಾಗುವ ಮುಂಚೆ ಪ್ರಭು ಯೇಸು ಬಲಿಯನ್ನು ಸಮರ್ಪಿಸಿದರು. ಹೀಗೆ ಪ್ರಭು ಯೇಸು ನಮಗಾಗಿಯೇ ತಮ್ಮನ್ನು ಸಮರ್ಪಿಸಲು ಸಿದ್ಧರಾದರು. ಸಿದ್ಧರಾದ ಬಳಿಕವೇ ನಮಗಾಗಿ ಕಲ್ವಾರಿಯಲ್ಲಿ ಬಲಿಯಾಗಿ ಸಮರ್ಪಿಸಲ್ಪಟ್ಟರು, ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ. ಅಂದರೆ ಪ್ರಭು ಯೇಸುವಿನ ಕೈಯಲ್ಲಿ ಒಂದು ಬಲಿ ಇತ್ತು, ಆ ಬಲಿ ನಮ್ಮ ಪಾಪಗಳು, ಇಡೀ ಲೋಕದ ಪಾಪಗಳು. ಪ್ರೀಸಲೋ ಪ್ರೀಸಲೋ. ಯೇಸುಸ್ವಾಮಿಯ ಕೈಯಲ್ಲಿ ಒಂದು ಬಲಿ ಇತ್ತು, ಅದೇ ನಮ್ಮೆಲ್ಲರ ಇಡೀ ವಿಶ್ವದ ಮಾನವ ಕೋಟಿಯ ಪಾಪಗಳು. ಆ ಪಾಪಗಳ ಪರಿಹಾರಕ್ಕಾಗಿಯೇ ಜನಿಸಿ ಅದನ್ನು ಪೂರ್ತೀಕರಿಸುವುದಕ್ಕಾಗಿ ಪ್ರಭು ಯೇಸು ಬಲಿ ಕುರಿಯಾದರು, ಯಜ್ಞದ ಕುರಿಮರಿಯಾಗಿ ಕೊಯ್ಯಲ್ಪಟ್ಟರು. ಅದನ್ನೇ ಪ್ರಭು ಯೇಸು ಕೊನೆಯ ರಾತ್ರಿ ಭೋಜನದ ಸಮಯದಲ್ಲಿ ಸಾಂಕೇತಿಕವಾಗಿ ತನ್ನನ್ನೇ ಮುರಿದು ಕೊಡುತ್ತಾರೆ. ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ, ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ, ನನ್ನ ಸ್ಮರಣೆಗಾಗಿ ಮಾಡಿರಿ. ಇದುವೇ ಬಲಿಯ ವಿಶೇಷತೆ. ಹೀಗೆ ಪ್ರಭು ಯೇಸುವಿನ ಕೈಯಲ್ಲಿಯೂ ಸಹ ತನ್ನ ತಂದೆ ದೇವರಿಗೆ ಸಮರ್ಪಿಸಲು ಒಂದು ಬಲಿ ಇತ್ತು. ಹಾಗೆ ನನಗೂ ನಿಮಗೂ ಬಲಿ ಪೂಜೆ ಹೋಗುವುದಕ್ಕೆ ಮುಂಚಿತವಾಗಿ ಒಂದು ಬಲಿ ಇರಬೇಕು, ಒಂದು ಬಲಿ ವಸ್ತು ನಮ್ಮ ಕೈಯಲ್ಲಿರಬೇಕು. ಕೇಳುವುದು, ಬ್ರದರ್ ಏನು ಬಲಿ ವಸ್ತು ನಮ್ಮ ಕೈಯಲ್ಲಿ? ನಾನು ಹೇಳಿದೆ,
ಒಂದು, ದೇವರ ಮುಂದೆ ಹೋಗುವಾಗ ನನಗೆ ಪಾಪದ ಬಲಿಯಾಗಿ ನನ್ನ ಪಾಪಗಳನ್ನು ಬಲಿಯಾಗಿ ಸಮರ್ಪಿಸಲು ನಾನು ಸಿದ್ಧನಾಗಬೇಕು. ನಂಬರ್ 1. ನಂಬರ್ 2, ಕೃತಜ್ಞತಾ ಬಲಿಯನ್ನು ಸಮರ್ಪಿಸಲು ನಾವು ಯೋಗ್ಯರಾಗಿರಬೇಕು. ಒಂದು ಪಾಪ ಪರಿಹಾರಕ ಬಲಿ, ಇನ್ನೊಂದು ಕೃತಜ್ಞತಾ ಬಲಿ. ನಂಬರ್ 3, ನಮ್ಮ ಅವಶ್ಯಕತೆಗಳೆಂಬ ಬಲಿ. ಇಂಟೆನ್ಷನ್ಸ್, ಹಲವಾರು ಅವಶ್ಯಕತೆಗಳಿದೆ, ಅದು ಸಹ ಒಂದು ಬಲಿ. ಹೀಗೆ 3 ವಿಧದಲ್ಲಿ ನಾವು ಬಲಿ ಪೂಜೆಯನ್ನು ಸಮರ್ಪಿಸಲು ಯೋಗ್ಯರಾಗಬೇಕು. ಬಲಿ ಇಲ್ಲದೆ ಬಲಿ ಪೂಜೆಗೆ ಹೋಗುವುದಾದರೆ ಅದು ತೃಪ್ತಿಕರವಲ್ಲ. ಇಡೀ ವಿಶ್ವದಲ್ಲಿ ಇದುವರೆಗೂ ಯಾವ ವ್ಯಕ್ತಿಯು ಬಲಿ ಇಲ್ಲದೆ ಬಲಿ ಪೂಜೆಯನ್ನು ಸಮರ್ಪಿಸಲು ಸಾಧ್ಯವಾಗಲಿಲ್ಲ, ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಾನು ಹೇಳಿದ ಪ್ರಾರಂಭದಲ್ಲಿ ಬಲಿ ಪೂಜೆಗಳನ್ನು ಸಮರ್ಪಿಸಲು ನಮಗೆ ಒಂದು ಸದವಕಾಶವನ್ನ ನಮಗೆ ಧರ್ಮಸಭೆಯಲ್ಲಿ ಮಾಡಿಕೊಡಲಾಗುತ್ತದೆ. ಯಾವುದಕ್ಕಾಗಿ ಬಲಿನ, ಕೆಲವರು ಹಣ ಕೊಟ್ಟು ಬಲಿಗಾಗಿ ಕಾಣಿಕೆಯನ್ನು ಕೊಟ್ಟು ಬಲಿಯನ್ನು ಅರ್ಪಿಸುತ್ತಾರೆ. 100ಕ್ಕೆ 5 ಶತಮಾನ 3 ಶತಮಾನ. ಆದರೆ ಮಿಕ್ಕವರೆಲ್ಲರೂ ತಮ್ಮ ಭಾರದ ಬಲಿಯನ್ನ, ನೋವಿನ ಬಲಿಯನ್ನ, ವೇದನೆಯ ಬಲಿಯನ್ನ, ಕಣ್ಣೀರಿನ ಬಲಿಯನ್ನ, ಅವಮಾನದ ಬಲಿಯನ್ನ, ಪಾಪದ ಬಲಿಯನ್ನ, ಕೃತಜ್ಞತಾ ಬಲಿಯನ್ನ, ಪರಿಶುದ್ಧತೆಯ ಬಲಿಯನ್ನ, ಪ್ರೀತಿಯ ಬಲಿಯನ್ನ, ಕ್ಷಮೆಯ ಬಲಿಯನ್ನ, ಪರಿವರ್ತನೆಯ ಬಲಿಯನ್ನ, ತಮ್ಮ ದೇಹ ಬಲಿಯನ್ನ, ಎಲ್ಲ ಬಲಹೀನತೆಗಳನ್ನು ಸಮರ್ಪಿಸುವಂತಹ ಸಕಲ ವಿಧವಾದ ಬಲಿಗಳನ್ನ ಪ್ರತಿಯೊಬ್ಬರು ಸಮರ್ಪಿಸಲು ಸಮರ್ಪಕನಾಗಿರುತ್ತಾನೆ ಆ ಪವಿತ್ರ ಬಲಿ ಪೂಜೆಯಲ್ಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ, ಇಷ್ಟು ವಿಧದಲ್ಲಿ ನಾವು ಬಲಿಯನ್ನು ಸಮರ್ಪಿಸಲಿಕ್ಕೆ ನಮ್ಮ ಕೈಯಲ್ಲಿ ಬಲಿ ವಸ್ತುಗಳಿದೆ. ಒಂದಲ್ಲ ಒಂದು ವಿಧದಲ್ಲಿ ಒಂದು ಬಲಿ ಪೂಜೆಗೆ ಹೋಗುವಾಗ ಒಂದು ವ್ಯಕ್ತಿ ಬಲಿಯನ್ನು ಸಮರ್ಪಿಸುವಾಗ ಇದೆಲ್ಲವನ್ನೆಲ್ಲ ಅರಿಕೆ ಮಾಡುತ್ತಾರೆ. ಇದಾವುದು ತಪ್ಪಿಲ್ಲ. ದೇವರ ಮುಂದೆ ಏನನ್ನು ಬೇಕಾದರೂ ನಾವು ಕೇಳಬಹುದು, ಏನನ್ನು ಬೇಕಾದರೂ ದೇವರ ಮುಂದೆ ನಾವು ಬಲಿ ವಸ್ತುವಾಗಿ ಸಮರ್ಪಿಸಬಹುದು. ಪ್ರಿಯರೇ, ಈ ಎಲ್ಲಾ ಬಲಿಗಳನ್ನ ನಾವು ಸಮರ್ಪಿಸುತ್ತೇವೆ. ಈ ಎಲ್ಲಾ ಬಲಿಗಳಲ್ಲಿ ಮೌಲ್ಯವಿದೆ. ದೇವರಿಗೂ ನಮಗೂ ಒಂದು ಸತ್ಸಂಬಂಧವು ಈ ಬಲಿಯಲ್ಲಿ ಪ್ರಾರಂಭವಾಗುತ್ತದೆ. ಬಲಿ ಪೂಜೆಯಲ್ಲಿ ನಾನು ಭಾಗವಹಿಸಬೇಕು ಎಂಬುವಂತ ಒಂದು ಚಿಂತನೆ ನಮ್ಮಲ್ಲಿ ಬರುತ್ತದೆ ಎಂಬುದಾದರೆ ಅಲ್ಲಿ ಏನೋ ಒಂದು ಬಲಿ ವಸ್ತು ನನ್ನ ಕೈಯಲ್ಲಿದೆ ಎಂಬುದಾಗಿ ಅರ್ಥ. ನಾನು ಒಂದು ಆಲಯವನ್ನು ಪ್ರವೇಶಿಸಿ ಪ್ರಾರ್ಥಿಸುತ್ತೇನೆ ಎಂದು ಹೇಳುವುದಾದರೆ ಅಲ್ಲಿ ನನ್ನ ಕೈಯಲ್ಲಿ ಒಂದು ಬಲಿ ವಸ್ತುವಿದೆ, ಅದಕ್ಕಾಗಿ ನಾನು ದೇವಾಲಯವನ್ನು ಸಂಧಿಸಲಿಕ್ಕೆ ಹೋಗ್ತೇನೆ. ನಾನು ಬಲಿ ಪೂಜೆಯನ್ನು ಸಮರ್ಪಿಸಲಿಕ್ಕೆ ನನ್ನ ಕೈಯಲ್ಲಿ ಏನೋ ಒಂದು ಬಲಿ ಇದೆ. ಅಯ್ಯೋ, ನನಗೆ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಏನು ಮಾಡುವುದು? ಅಯ್ಯೋ, ಬಲಿ ಪೂಜೆಗೆ ಹೋಗಬೇಕು ಅಂದರೆ ಆ ಸಮಾಧಾನವಿಲ್ಲದ, ಸಂತೋಷವಿಲ್ಲದ ಬಲಿ ನನ್ನ ಹಾಗೂ ನಿಮ್ಮ ಕೈಯಲ್ಲಿ ಇರುತ್ತದೆ. ಜೀವನದಲ್ಲಿ ರೋಗ ಬಾಧೆಗಳು, ಅಯ್ಯೋ ನಾನು ಬಲಿ ಪೂಜೆಗೆ ಹೋಗಿ ನಾನು ಬಲಿಯಲ್ಲಿ ಭಾಗವಹಿಸಬೇಕು ಎಂದು ಹೇಳುವುದಾದರೆ ಆ ರೋಗವೆಂಬ ಬಲಿ ನನ್ನ ನಿಮ್ಮ ಕೈಯಲ್ಲಿ ಇರುತ್ತದೆ. ಕೆಲವು ಸಾರಿ ನಾವು ನೋಡ್ತೇವೆ ಪಾಪದ ಬಲಿ, ಸ್ವಇಚ್ಛೆಯ ಪಾಪದ ಬಲಿ. ನಾವು ಪಾಪಕ್ಕೆ ಗುಲಾಮರಾಗಿ ಹೋಗುವಾಗ ದೈವ ಭಯದಿಂದ ಅಯ್ಯೋ ನಾನು ಪಾಪ ಮಾಡಿದನು ಎಂಬುವಂತ ಮನೋಭಾವನೆಯಿಂದ ಅಯ್ಯೋ ನಾನು ಬಲಿ ಪೂಜೆಗೆ ಹೋಗಬೇಕು, ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ಬಲಿ ಪೂಜೆಗೆ ಹೋಗಬೇಕು, ನನಗೆ ಕ್ಷಮೆಯಾಚಿಸಬೇಕು ಎಂದು ನಾನು ಬಲಿ ಪೂಜೆಗೆ ಹೋಗುವಾಗ ಅಲ್ಲಿ ನನ್ನ ಕೈಯಲ್ಲಿ ಒಂದು ಬಲಿ, ನನ್ನ ಪಾಪದ ಬಲಿ ನನ್ನ ಕೈಯಲ್ಲಿರುತ್ತದೆ. ಹೀಗೆ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ಅಯ್ಯೋ ನಾನು ಪವಿತ್ರ ಬಲಿಗೆ ಹೋಗಬೇಕು, ಬಲಿಯಲ್ಲಿ ನಾನು ಸಮರ್ಪಿಸಬೇಕು, ಬಲಿ ಪೂಜೆಗೆ ಹೋಗಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂದು ಹೇಳುವಾಗ ನನ್ನ ಕೈಯಲ್ಲಿ ಕೃತಜ್ಞತಾ ಬಲಿ ನನ್ನ ಕೈಯಲ್ಲಿರುತ್ತದೆ. ಹೀಗೆ ಹಲವಾರು ವಿಧದ ಬಲಿ ನಮ್ಮ ಕೈಗಳಲ್ಲಿ ಇರುತ್ತದೆ ಪ್ರಿಯರೇ. ಹೀಗೆ ಈ ಹಲವಾರು ವಿಧದ ಬಲಿಗಳನ್ನು ಸಮರ್ಪಿಸುವುದಕ್ಕೆ
ಸಮರ್ಥರಾದ ನಾವು ಕೆಲವು ಸಾರಿ ಬಲಿಯನ್ನು ಅರ್ಪಿಸುವುದಕ್ಕಾಗಿಯೇ ನಾವು ದೇವಾಲಯಕ್ಕೆ ಬಲಿ ಪೂಜೆಗೆ ಹೋಗ್ತೇವೆ. ಪ್ರೀಸ್ ದಿ ಲಾರ್ಡ್. ಸುಮಾರು ಪ್ರಪಂಚದಲ್ಲಿ 1,42,000 ಜನಕ್ಕೂ ಹೆಚ್ಚಿನ ಗುರುಗಳನ್ನು ನಾವು ನೋಡ್ತೇವೆ. ಪ್ರತಿದಿನ ಬಲಿಪೂಜೆ 24 ಗಂಟೆಗಳಲ್ಲಿ 1 ನಿಮಿಷವೂ ಸಹ ವಿರಾಮವಿಲ್ಲದೆ ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ, ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಹೋಬಳಿಯಲ್ಲಿ 24 ಗಂಟೆಗಳ ಕಾಲ ಬಲಿಪೂಜೆಯು ಸಮರ್ಪಿತವಾಗುತ್ತಲೇ ಇರುತ್ತದೆ. ಈ ನಿಮಿಷದಲ್ಲಿ ಬಲಿಪೂಜೆ ನಡೆಯುತ್ತಲೇ ಇದೆ. ಒಂದೊಂದು ದೇಶದಲ್ಲಿ ಆ ಗಂಟೆಗಳಿಗೆ ಅನುಸಾರವಾಗಿ ಆ ಸಮಯಕ್ಕೆ ಸರಿಯಾಗಿ ಬಲಿಪೂಜೆಗಳು ಯಥಾಸ್ಥಿತಿಯಾಗಿ ಸಮರ್ಪಿಸಲ್ಪಡುತ್ತಾ ಇರುತ್ತದೆ. ಪ್ರಿಯರೇ, ಪ್ರಿಯರೇ, ನಮ್ಮಲ್ಲಿ ಇನ್ನಷ್ಟು ಯೋಚನೆಗಳು ಬರಬಹುದು. ನಾವು ಮಾತ್ರ ಬಲಿಯನ್ನು ಅರ್ಪಿಸಲಿದ್ದೇವಾ? ಹಿಂದೂ ಸಹೋದರರು ನಾವು ಕೆಲವು ಸಾರಿ ಇದನ್ನು ಯೋಚನೆ ಮಾಡೋದಿಲ್ಲ. ಕೆಲವು ಸಾರಿ ಯೋಚನೆ ಮಾಡಿದ್ರೆ ಇನ್ನು ಇದು ಕೆಲವು ಯೋಚನೆ ಮಾಡೋದಿಲ್ಲ. ನಾನು ಹೇಳಿದಂತ ಮಾತು ಒಂದೇ ನೋಡಿ. ಈ ಲೋಕದಲ್ಲಿ ದೇವರು 3 ಪದ, GOD, ಗಾಡ್, ಅಲ್ಲಹ, ಅಲ್ಲಾ 3 ಅಕ್ಷರ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ದೇವರು ಎಂದು ಹೇಳುವಂತಹ ಆ ನಾಮದ ಮುಂದೆ, ಆ ರಕ್ಷಣೆಯ ನಾಮದ ಮುಂದೆ, ಆ ಪ್ರಜಾಪತಿಯ ನಾಮದ ಮುಂದೆ ದೇವರು ಎಂದೇಳುವ ಕಾನ್ಸೆಪ್ಟ್, ಆ ದೇವರು ಎಂಬ ಪದಕ್ಕೆ ಯಾವ ಸೌಂದರ್ಯವು, ಯಾವ ಆಕಾರವು, ಯಾವುದೂ ಇಲ್ಲ. ದೇವರು ಎಂದೇಳುವುದಾದರೆ ಅದು ಒಂದೇ ಒಂದು ಸರ್ವೇಶ್ವರ ಸ್ವಾಮಿ ಮಾತ್ರವೇ ದೇವರು. ಸರ್ವೇಶ್ವರ ಸ್ವಾಮಿ, ಸರ್ವಶಕ್ತ ಸ್ವಾಮಿ, ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತಹ, ಇಡೀ ಮಾನವ ಕೋಟಿಯನ್ನು ಉಂಟು ಮಾಡಿದಂತಹ, ಇಡೀ ವಿಶ್ವದಲ್ಲಿ ಜೀವಿಸಿದಂತಹ ಪ್ರತಿಯೊಂದು ಸೃಷ್ಟಿಗೆ ಕಾರಣಕರ್ತರಾದಂತಹ ವ್ಯಕ್ತಿಯೇ ದೇವರು ಎಂಬ ಏಕೈಕ 3 ಪದದಲ್ಲಿ, ತ್ರಯೇಕತ್ವದಲ್ಲಿ ಇರುವಂತಹ ಒಂದು ವ್ಯಕ್ತಿ. ಈ ದೇವರು ಎಂದೇಳುವಾಗ ಇಡೀ ಜನಾಂಗ, ಇಡೀ ಮಾನವ ಜನಾಂಗ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತದೆ, ಭಯಕ್ಕೆ ಒಳಗಾಗುತ್ತದೆ. ಅದು ಪಾಶ್ಚಾತ್ಯದಲ್ಲಾಗಬಹುದು, ಹಿಂದೂ ಸಹೋದರರಾಗಬಹುದು, ಮುಸ್ಲಿಂ ಸಹೋದರರಾಗಬಹುದು, ಏನೇ ಆಗಬಹುದು. ಹಲವಾರು ಜಾತಿ ಜನಾಂಗಗಳಲ್ಲಿ ನಾವು ನೋಡುವಾಗ ಹಲವಾರು ವಿಧದ ಪೂಜೆಗಳು ಅವರಿಗೆ ಇರಬಹುದು. ಹಲವಾರು ವಿಧದ ವ್ಯತ್ಯಾಸಗಳಲ್ಲಿ ಅವರು ಹೋಮಗಳನ್ನು ಮಾಡಬಹುದು. ಯಾವುದೇ ವಿಧದಲ್ಲಿ ಅವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅವರು ಏನೇ ಹೋಮ ಕರ್ಮಕಗಳನ್ನು ಮಾಡಬಹುದು. ಕರ್ಮಯಾಗಾದಿಗಳನ್ನು ಮಾಡಬಹುದು. ಆದರೆ ಅಲ್ಲಿ ಸ್ವೀಕೃತಕ್ಕೆ ಕಾರಣ ಒಬ್ಬರೇ, ಸರ್ವೇಶ್ವರ ಸ್ವಾಮಿ ಒಬ್ಬರೇ, ದೇವರು ಎಂಬುವಂತಹ ಆ ತಂದೆ ದೇವರು ಒಬ್ಬರೇ. ಪ್ರೀಸ್ ದಿ ಲಾರ್ಡ್. ತಾದನ್, ಪುತ್ರನ್, ಆತ್ಮ ಸಂಯುಕ್ತ ಬ್ರಹ್ಮನ್. ಪ್ರೀಸ್ ದಿ ಲಾರ್ಡ್. ದೇವರು, ಇಷ್ಟೇ ಸತ್ಯ. ಹೀಗೆ ಈ ದೇವರ ಮುಂದೆ ಹೋಗುವ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿ ಒಂದು ಬಲಿ ಉಂಟು. ಪ್ರಿಯ, ಇದನ್ನು ನೀವು ಧ್ಯಾನಿಸ್ತಾ ಇದ್ದೀರಿ. ಇಲ್ಲಿ ಗೊಂದಲಕ್ಕೆ ಒಳಗಾಗುವಂಥದ್ದೇನೂ ಇಲ್ಲ. ಇಲ್ಲಿ ಗೊಂದಲಗೊಳಗಾಗುವಂಥದ್ದು ಏನೂ ಇಲ್ಲ. ಯಾವ ವ್ಯಕ್ತಿಯು ಗೊಂದಲಕ್ಕೆ ಅವಶ್ಯಕತೆ ಇಲ್ಲ. ಪ್ರಿಯ, ನಾವು ಧ್ಯಾನಿಸ್ತಾ ಇದೆ, ಬಲಿ ಪೂಜೆನ ಸಮರ್ಪಿಸಲು ನಾನು ಯೋಗ್ಯನಾ? ಮೊದಲನೆಯ ಉತ್ತರ, ನಾವೆಲ್ಲರೂ ಬಲಿ ಪೂಜೆನ ಸಮರ್ಪಿಸಲು ಯೋಗ್ಯರು. ಪ್ರತಿಯೊಬ್ಬ ವ್ಯಕ್ತಿಯು ಯೋಗ್ಯನು. ಆದರೆ ನಾನು ಬಲಿಪೂಜೆಗೆ ಹೋಗಲಿಕ್ಕೆ ಯೋಗ್ಯನಾದರೆ ಬಲಿಪೂಜೆನ ಸಮರ್ಪಿಸಲು, ಆ ಬಲಿಪೂಜೆ ದೇವರಿಗೆ ಸಮರ್ಪಕವಾಗಲು
ನಾನು ಯೋಗ್ಯನಾಗಬೇಕು. ನಾನು ಯೋಗ್ಯನಾಗಬೇಕು. ಬಲಿಪೂಜೆಯನ್ನು ಸಮರ್ಪಿಸಲು ನಾನು ಯೋಗ್ಯನಾಗಬೇಕು ಎಂಬುದಾದರೆ ಯಾವ ಜಾತಿ ಜನಾಂಗದವನಾಗಿರಬಹುದು, ನಾನು ಪಾಪ ಪರಿಹಾರಕ ಬಲಿಯನ್ನು ಮೊದಲು ನಾನು ಸಮರ್ಪಿಸಬೇಕು. ಪಾಪದ ಅರಿವಿನಿಂದ ನಾನು ಬಲಿಪೂಜೆಗೆ ಹೋಗಬೇಕು. ನಾನು ಬಲಿಗೆ ಹೋಗುವಾಗ ಅದು ದೇವರು ನನ್ನನ್ನು ಕ್ಷಮಿಸುತ್ತಾರೆ, ಈ ಒಂದು ಮನೋಭಾವನೆಯಲ್ಲಿ ಹೋಗಬೇಕು. ಎರಡನೆಯದು, ನಾನು ಆ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಾನು ನಿಷ್ಕಳಂಕವುಳ್ಳವನಾಗಿ, ಶತ್ರುತ್ವವಿಲ್ಲದೆ, ವೈರಾಗ್ಯವಿಲ್ಲದೆ, ಮನಸ್ತಾಪವಿಲ್ಲದೆ, ಹಗೆತನವಿಲ್ಲದೆ, ಹೊಟ್ಟೆಯಲ್ಲಿ ಕಿಚ್ಚುಗಳಿಲ್ಲದೆ, ಪ್ರೀತಿ ಕ್ಷಮೆಯುಳ್ಳವನಾಗಿ ನಾನು ಬಲಿಪೂಜೆಗೆ ಹೋಗುವಾಗ ಮಾತ್ರವೇ ನನ್ನ ಬಲಿ ಯೋಗ್ಯವಾಗಲು ಸಾಧ್ಯ. ಇಲ್ಲದಿರೆ ಸಾಧ್ಯವಿಲ್ಲ. ಒಂದು ಯಾಜಕರಾದರೂ ಸಹ ಬಲಿಯನ್ನ ಸಮರ್ಪಿಸುವುದಕ್ಕೆ ಮುಂಚಿತವಾಗಿ ಒಬ್ಬ ಯಾಜಕನು, ಧರ್ಮಾಧ್ಯಕ್ಷನು, ಯಾರೇ ಯಾಜಕ್ಯ ದೀಕ್ಷೆನ ಪಡೆದಂತಹ ಪ್ರತಿಯೊಬ್ಬರನ್ನು ನಾವು ನೋಡಬೇಕಾದ್ರೆ ಅವರು ಬಲಿಯನ್ನು ಸಮರ್ಪಿಸಲು, ನಮಗಾಗಿ ಬಲಿಯನ್ನ ದೇವರಿಗೆ ಒಪ್ಪಿಸಲು ಸಿದ್ಧರಾಗುವಂತ ಅವರು ಸಹ ಬಲಿಯನ್ನು ಅರ್ಪಿಸುವುದಕ್ಕೆ ಮುಂಚಿತವಾಗಿ ಅವರ ಕೈಗಳಲ್ಲಿ ಒಂದು ಬಲಿ ಇರಬೇಕು, ಒಂದು ಬಲಿ ವಸ್ತುವಿರಬೇಕು. ಆಗಲೇ ಆ ಬಲಿಪೂಜೆಯ, ಅವರು ಸಮರ್ಪಿಸುವ, ಒಪ್ಪಿಸಿಕೊಡುವ ಬಲಿಪೂಜೆಯ ಪೂರ್ತೀಕರಣ. ಹಾಗೆ ಅವರು ಸಹ ಬಲಿಯನ್ನ ಸಮರ್ಪಿಸುವುದಕ್ಕೆ ಮುಂಚಿತವಾಗಿ ಪಾಪದ ಅರಿವು, ಪಶ್ಚಾತ್ತಾಪದ ಅರಿವು, ಪ್ರೀತಿ, ಕ್ಷಮೆ ಇವೆಲ್ಲವುಗಳನ್ನು ಒಳಗೊಂಡು ತನ್ನ ಜೀವಿತದಲ್ಲಿ ಆ ಬಲಿಯನ್ನು ಸಮರ್ಪಿಸಲು ಆ ಬಲಿಪೀಠಕ್ಕೆ ಹೋಗುವ ಆ ಮುಂಚಿನ ಕ್ಷಣದವರೆಗೂ ಅವರು ಮಾಡಿರುವಂತಹ ಎಲ್ಲ ಪಾಪಗಳ ಪರಿಹಾರಕ ಬಲಿಗಾಗಿ ತನ್ನನ್ನು ಪಶ್ಚಾತ್ತಾಪದಲ್ಲಿ ಇರಿಸಿಕೊಂಡು ಪ್ರಭುವಿಗೆ ತನ್ನನ್ನು ಸಮರ್ಪಿಸಿಕೊಂಡ ಬಳಿಕವೇ ಆ ಬಲಿಪೂಜೆಯು ಸಹ, ಅವರು ಸಮರ್ಪಿಸುವ ಬಲಿಪೂಜೆಯು ಸಹ ದೇವರಿಗೆ ಸಮರ್ಪಿತವಾಗಲು ಸಾಧ್ಯ. ಇಲ್ಲದಿದ್ದರೆ ಅವರ ಬಲಿಯೂ ಸಹ ದೇವರಿಗೆ ಸಮರ್ಪಿತವಾಗುವುದಿಲ್ಲ. ಹೌದು ಪ್ರಿಯರೇ, ನೋಡಿ, ಬಲಿಪೂಜೆ ಅಂದರೆ ಸುಮ್ಮನೆ ಏನೂ ಅಲ್ಲ. ಬಲಿಪೂಜೆ ಎಂಬುದು ಇತಿಹಾಸ. ಆದಾಮನ ಕಾಲದಿಂದ ಹಿಡಿದು ಈ ಕಾಲದವರೆಗೂ ಬಲಿಪೂಜೆ ಎಂಬುದು ಇತಿಹಾಸ. ಅದು ವಾಡಿಕೆ ಮಾತ್ರ ಅಲ್ಲ, ಇತಿಹಾಸವಿದೆ. ಬಲಿಪೂಜೆಗೆ ಇತಿಹಾಸವಿದೆ. ಆದುದರಿಂದ ಬಲಿಯನ್ನು ಸಮರ್ಪಿಸುವಂತಹ ಯಾಜಕನೋ, ಧರ್ಮಾಧ್ಯಕ್ಷನೋ, ಒಬ್ಬ ಸಭಾಪಾಲಕನೋ, ಪಾಸ್ಟರೋ ಯಾರು ಆದರೂ ಸಹ ಅವನು ಸಹ ಬಲಿಯನ್ನು ಸಮರ್ಪಿಸಲು ಯೋಗ್ಯನಾಗಬೇಕಾದರೆ ಅವನು ಮೊದಲಿಗೆ ಸಮರ್ಪಿಸಬೇಕಾಗಿರುವುದು ತನ್ನ ಪಾಪ ಪರಿಹಾರಕ ಬಲಿ. ಪಶ್ಚಾತ್ತಾಪದಿಂದ ಆ ಬಲಿಯನ್ನು ಸಮರ್ಪಿಸಲು ತನ್ನ ಮುಂದೆ ದೇವರು ಕೊಟ್ಟಂತ, ಅವನ ಮುಂದೆ ದೇವರು ಕೊಟ್ಟಂತ ಸಕಲ ಜನಾಂಗಗಳನ್ನ ಬಲಿಯಾಗಿ ಸಮರ್ಪಿಸಲು ಯಾಜಕನು ಸಿದ್ಧನಾಗಿರಬೇಕು. ತಾನು ಸಹ ಪಾಪ ಪರಿಹಾರಕ ಬಲಿಯ ನಿಮಿತ್ತವಾಗಿ. ಪ್ರೀಸಲು ನಿಮಗೆ ಹೇಳೋದು ಅರ್ಥ ಆಗ್ತಾ ಇದೆ ಎಂಬುದಾಗಿ ಕಾಣ್ತದೆ. ಕೆಲವರಿಗೆ ಈ ವಿಷಯ ಗೊತ್ತಿರಬಹುದು, ಅಥವಾ ಕೆಲವರಿಗೆ ಗೊತ್ತಿಲ್ಲ ಇರಬಹುದು. ಆದರೂ ಸಹ ಇದನ್ನೆಲ್ಲ ಯಾಕೆಂದ್ರೆ ಬಲಿಪೂಜೆಗೆ ಮುಂಚಿತವಾಗಿ ಇವು ಸತ್ಯಗಳು ನಮಗೆ ಅರಿವಾಗಬೇಕು. ಇವತ್ತಿನ ಪೀಳಿಗೆಗಳಿಗೆ ನಾವು ನೋಡಬೇಕಾದ್ರೆ ಈ ಬಲಿಪೂಜೆಯ ಅರ್ಥ ಗೊತ್ತಿಲ್ಲ. ಮುತ್ತಜ್ಜ ಹೇಳ್ತಾ ಇದ್ರು ಪೂಜೆಗೆ ಹೋಗ್ಬೇಕು, ಹೋಗ್ತಾ ಇದ್ರು. ಕೊನೆಗೆ ಅಜ್ಜ ಶುರು ಮಾಡಿದ್ರು ಪೂಜೆಗೆ ಹೋಗು. ತಿರ್ಗಾ ಮಗ ಶುರು ಮಾಡಿದ ಪೂಜೆಗೆ ಹೋಗು. ಹೀಗೆ ಮುತ್ತಜ್ಜ, ಅಜ್ಜ, ಅಪ್ಪ, ಮಗ, ಮೊಮ್ಮಗ, ಮರಿಮಗ, ಹೀಗೆ ಅವತ್ತು ಹೇಳಿದಂತೆ ಬರೀ ಪೂಜೆಗೆ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಅದರ ಪೂಜೆಯ ಮಹತ್ವವೇನು,
ಆ ಬಲಿಪೂಜೆಯ ಮಹತ್ವವೇನು, ಆ ಬಲಿಪೂಜೆಗೆ ನಾನು ಹೋಗಲು ನಾನು ಹೇಗೆ ಯೋಗ್ಯವುಳ್ಳವನಾಗಬೇಕು, ನನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಗಲು ನಾನು ಯಾವ ರೀತಿಯಲ್ಲಿ ಬಲಿಯನ್ನು ಸಮರ್ಪಿತ ಮಾಡಬೇಕು, ನಾನು ಯೋಗ್ಯತೆ ಉಳ್ಳವನಾಗಿದ್ದೇನೆ ಬಲಿಪೂಜೆಯನ್ನು ಸಮರ್ಪಿಸಲು, ಅಥವಾ ನನ್ನ ಕೈಯಲ್ಲಿ ಬಲಿವಸ್ತು ಇದೆಯಾ, ಮಗಳೇ ನಿನ್ನ ಕೈಯಲ್ಲಿ ಒಂದು ಬಲಿವಸ್ತುವನ್ನು ಕೊಂಡುಕೊಂಡು ಹೋಗಿ. ನೋಡಿ, ಕೆಲವು ಸಾರಿ ನಾವು ನೋಡ್ತೇವೆ ಹಿಂದೂ ದೇವಾಲಯಗಳಿಗೆ ನಾವು ನೋಡಬೇಕಾದರೆ ಹಿಂದೂ ಸಹೋದರರು ದೇವಾಲಯಕ್ಕೆ ಹೋಗುವಾಗ ತೆಂಗಿನಕಾಯಿನ ತೆಗೆದುಕೊಂಡು ಹೋಗ್ತಾರೆ, ಬಾಳೆಹಣ್ಣು ತೆಗೆದುಕೊಂಡು ಹೋಗ್ತಾರೆ, ಕರ್ಪೂರವನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಕೆಲವು ಅವರ ವಸ್ತುಗಳ ಬಲಿವಸ್ತುವಾಗಿ ಅವರು ತೆಗೆದುಕೊಂಡು ಹೋಗುವಂತ ಒಂದು ಕಾಣಿಕೆ, ಬಲಿಯಾಗಿ ಸಮರ್ಪಿಸುವಂತ ಒಂದು ವಾಡಿಕೆ. ತೆಂಗಿನಕಾಯಿನ ಯಾಕೆ ತೆಗೆದುಕೊಂಡು ಹೋಗ್ಬೇಕು, ನಾವು ಯಾಕೆ ತೆಗೆದುಕೊಂಡು ಹೋಗುದಿಲ್ಲ? ಅವರು ಬಾಳೆಹಣ್ಣು ತಗೊಂಡು ಹೋಗ್ತಾರೆ, ನಾವ್ಯಾಕೆ ಬಾಳೆಹಣ್ಣು ತಗೊಂಡು ಹೋಗೋದಿಲ್ಲ? ಅವರು ಕರ್ಪೂರ ತಗೊಂಡು ಹೋಗ್ತಾರೆ, ನಾವ್ಯಾಕೆ ತಗೊಂಡು ಹೋಗೋದಿಲ್ಲ? ಅವರು ಹೂ ತಗೊಂಡು ಹೋಗ್ತಾರೆ, ನಾವ್ಯಾಕೆ ತಗೊಂಡು ಹೋಗೋದಿಲ್ಲ? ಈ ಹಲವಾರು ವಿಷಯಗಳು ನಾವು ಅರಿತುಕೊಳ್ಳುವಂಥದ್ದು ಹಾಗೂ ಅರಿತುಕೊಳ್ಳದೆ ಇರುವಂಥದ್ದು ಸಹ ಆಗಿದೆ. ನಾನು ಹೇಳಿದೆ, ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡಿದರು, ಕ್ರೈಸ್ತನನ್ನು ಮಾತ್ರವಲ್ಲ. ಒಂದು ಪಕ್ಷ ಕ್ರೈಸ್ತನ ಮಾತ್ರ ರಕ್ಷಣೆ ಹೊಂದುವವನು, ಕ್ರೈಸ್ತನ ಮಾತ್ರ ಪಾಪ ಪರಿಹಾರವನ್ನು ಹೊಂದುವವನು, ಕ್ರೈಸ್ತನು ಮಾತ್ರ ದೇವರಿಗೆ ಮೆಚ್ಚುಗೆ ಉಳ್ಳವನು ಎಂದು ಯಾವ ವ್ಯಕ್ತಿ ಹೇಳುತ್ತಾನೆ ಅವನು ಅವಿವೇಕಿ, ಅಜ್ಞಾನವುಳ್ಳವನು. ಅಜ್ಞಾನತೆಯ ನಿಮಿತ್ತವಾಗಿ ಸತ್ಯವನ್ನು ಅರಿಯದೆ ನುಡಿಯುವವರಾಗಿರುತ್ತಾರೆ ಅಷ್ಟೇ. ಪ್ರಿಯರಿಗೆ, ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಯಾಕೆ? ಪ್ರಿಯ, ತೆಂಗಿನಕಾಯಿ ಇದೆ, ಆ ತೆಂಗಿನಕಾಯಿ ಬೆಳೆದು ಬರುವಾಗ ಅಲ್ಲಿ ಒಳಗೆ ಏನೂ ಹೋಗಲಾಗುವುದಿಲ್ಲ, ಅದರ ಹೊರಗೆ ಸಹ ಏನು ಬರಲಾಗುವುದಿಲ್ಲ. ಆ ತೆಂಗಿನಕಾಯಿಯನ್ನು ಒಡೆಯುವುದರ ಮೂಲಕವಾಗಿ ಅದರಲ್ಲಿರುವಂತಹ ನೀರನ್ನ ಅವರು ಅಲ್ಲಿ ಚೆಲ್ಲುತ್ತಾರೆ. ಯಾವುದೋ ಒಂದು ವಿಗ್ರಹವನ್ನು ಏನೋ ಒಂದು ಸ್ಥಾಪನೆ ಮಾಡುವುದನ್ನು ಅಲ್ಲಿ ಚೆಲ್ತಾರೆ, ಹೌದಲ್ಲ, ಒಡಿತಾರೆ, ಮತ್ತೆ ಪಾತ್ರೆಗೆ ಅದನ್ನು ಹಾಕ್ತಾರೆ, ಒಂದು ಪಾತ್ರೆಗೆ ಹಾಕ್ತಾರೆ. ಪ್ರಿಯರೇ, ಯಾಕೆ ತೆಂಗಿನಕಾಯಿಯ ಸಂಕೇತ ಅದು ಕಶ್ಮಲವಿಲ್ಲದಿರುವಂಥದ್ದು, ಕಲ್ಮಶವಿಲ್ಲದಿರುವಂಥದ್ದು, ಯಾವುದರಿಂದ ಅದು ಮಲಿನವಾಗದೇ ಇರುವಂಥದ್ದು. ಅದರಿಂದ ನನಗೆ ಏನೂ ಕೊಡಲು ಸಾಧ್ಯವಿಲ್ಲ, ಅದರಿಂದ ಈ ಮಲಿನವಾಗದ ಈ ಒಂದು ತೆಂಗಿನ ನೀರು ನಿನಗೆ ಸಮರ್ಪಿತವಾಗಲಿ ಎಂಬುದಾಗಿ ಆ ಶುದ್ಧವಾದ, ಮಲಿನವಲ್ಲದ, ಯಾರಿಂದಲೂ ಅಶುದ್ಧವಾಗದಂತ ಆ ನೀರನ್ನ ನಾವು ಸಮರ್ಪಿಸುವುದನ್ನು, ತೆಂಗಿನಕಾಯಿನ ಒಡೆದು ಸಮರ್ಪಿಸುವುದರ ಮೂಲಕವಾಗಿ ಒಂದು ಸಂಕೇತವನ್ನು ನಾವು ನೋಡುತ್ತೇವೆ. ಎರಡನೇದಾಗಿ ಬಾಳೆಹಣ್ಣನ್ನು ಸಹ ತೆಗೆದುಕೊಂಡು ಹೋಗ್ತಾರೆ. ಈ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗುವಾಗಲೂ ಆ ಮೇಲೆ ಅದಕ್ಕೆ ಒಂದು ಕವಚವಿದೆ, ಹಣ್ಣಿಗೆ ಒಂದು ಕವಚವಿದೆ. ಅದು ಸಹ ಯಾವ ವಿಧದಲ್ಲಿಯೂ ಸಹ ವಿಘ್ನಕರವಲ್ಲದ್ದು. ಅದಕ್ಕೆ ವಿಘ್ನಕರವಲ್ಲದ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ. ಮೂರನೆಯದಾಗಿ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ. ಹೂವು ದೇವರಿಗೆ ಮುಡಿಪು ಎಂಬುದಾಗಿ, ಸುವಾಸನೆ ತರುವಂಥದ್ದು ಹಾಗೂ ದೇವರ ಪಾದಚರಣೆಗಳಿಗೆ ಸಮರ್ಪಿತವಾದಂಥವುಗಳು ಎಂಬುದಾಗಿ. ನೋಡಿ, ಇಡೀ ವಿಶ್ವದಲ್ಲಿರುವಂತಹ ಹೂವು ಪ್ರಿಯರೇ ಅರಳುವಾಗ ಅದು ದೇವರ ಮುಂದೆ ಅರಳುತ್ತದೆ. ಮೊದಲಿಗೆ ದೇವರ ಮೊಗ್ಗಾಗಿ ಅದು ಅರಳುವಾಗ ಅದು ತನ್ನನ್ನ ಸಂಪೂರ್ಣವಾಗಿ ದೇವರಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ಅರಳುತ್ತದೆ. ಅಂದ್ರೆ ಪ್ರತಿಯೊಂದು ಈ ಪ್ರಪಂಚದಲ್ಲಿರುವಂತಹ ಹೂವು, ಯಾವ ಹೂವು ಸಹ ಹೂವಿಲ್ಲದೆ ಕಾಯಾಗುವುದಿಲ್ಲ, ಕಾಯಿಲ್ಲದೆ ಹಣ್ಣಾಗುವುದಿಲ್ಲ. ಹಾಗೆ ಆ ಹೂವು ಅರಳುವುದರ ಮೂಲಕವಾಗಿ, ದೇವರ ಮುಂದೆ ತನ್ನನ್ನು ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ ಆ ಹೂವು ತನ್ನನ್ನ ದೇವರಿಗೆ ಕೊಡುತ್ತದೆ. ಪ್ರೀಸ್ ದಿ ಲಾರ್ಡ್. ಮೂರನೆಯದು, ನಾವು ಅವ್ರ ಕರ್ಪೂರವನ್ನು ತೆಗೆದುಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಆ ಕರ್ಪೂರ ಒಂದು ಅಗ್ನಿ, ಒಂದು ಬೆಂಕಿ. ನಾನೇ ಜ್ಯೋತಿ, ನಾನೇ ಬೆಳಕು. ಅಂದರೆ ಬೆಳಕು ದೇವರಿಗೆ ಸಮಾನ. ಈ ಲೋಕವೇ ಸೂರ್ಯನಿದ್ದಾನೆ ಎಂಬುದಾದರೆ ಅದಕ್ಕೆ ಕಾರಣ ದೇವರು. ಇವತ್ತು ನಾವು ಬೆಳಕಿನಲ್ಲಿದ್ದೇವೆ ಅಂದರೆ ಅದಕ್ಕೆ ಕಾರಣ ದೇವರು. ಹೀಗೆ ದೇವರು ಬೆಳಕಾಗಿದ್ದಾನೆ, ಇಸ್ ಅ ಲೈಟ್ ಆಫ್ ಗಾಡ್. ದೇವರು ಬೆಳಕು ಎಂಬುದಕ್ಕಾಗಿ ಆ ಬೆಂಕಿಯನ್ನ ನಾವು, ಒಂದು ಕರ್ಪೂರವನ್ನು ಹೊತ್ತಿಸುವುದನ್ನು ನಾವು ನೋಡುತ್ತೇವೆ. ಈ ಕರ್ಪೂರದ ಅರ್ಥದಲ್ಲಿ ಒಂದು ಸತ್ಯತೆ ಏನೆಂಬುದಾದರೆ,
ಈ ಅಗ್ನಿ, ಈ ಬೆಂಕಿ ಎಂಬುದು ಅಗ್ನಿ, ಅದು ಸುಡುತ್ತದೆ, ಎಲ್ಲವನ್ನು ಸುಡುತ್ತದೆ, ಹೊಸದಾಗಿಸುತ್ತದೆ. ಏನೇ ಕಸ ಕಡ್ಡಿ ಏನಿದ್ರು ನೋಡಿ ಅದನ್ನು ಬೆಂಕಿ ಹತ್ತಿಸಿದ ಅದೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತದೆ. ಬೆಂಕಿಯ ಸ್ವಭಾವ ಎಲ್ಲವನ್ನ ನಶಿಸುವಂಥದ್ದು, ಎಲ್ಲವನ್ನ ಶುದ್ಧ ಮಾಡುವಂಥದ್ದು. ಇದು ಬೆಂಕಿಯ ಸ್ವಭಾವ. ಹೀಗೆ ವಾಡಿಕೆಯನ್ನು ಹಿಂದೂ ಸಂಸ್ಕೃತಿಯಲ್ಲಿ ನಾವು ನೋಡ್ತೇವೆ. ಹಾಗೆ ನಾವು ಸಹ ಮೇಣದ, ಅಲ್ಲಿ ಕರ್ಪೂರ, ಇಲ್ಲಿ ನಾವು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಹೋಗ್ತೇವೆ, ಹೂವನ್ನು ಸಹ ತೆಗೆದುಕೊಂಡು ಹೋಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆಲ್ಲವೂ ಒಂದು ವಾಡಿಕೆಯಾಗಿ ಮನುಷ್ಯನು ದೇವರಿಗೆ ಸಮರ್ಪಿತವಾಗುವುದಕ್ಕಾಗಿ ಎಂದು ತೆಗೆದುಕೊಂಡು ಹೋಗುವಂತ ಒಂದು ಬಲಿ ವಸ್ತುಗಳನ್ನ ಹಲವಾರು ಆಚಾರ ವಿಚಾರದಲ್ಲಿರುವಂತಹ ಹಲವಾರು ಜಾತಿ ಜನಾಂಗಗಳಲ್ಲಿ ನಾವು ನೋಡುತ್ತೇವೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ಬಲಿ ವಸ್ತು ಇರುತ್ತದೆ ಬಲಿ ಪೂಜೆಗೆ ಹೋಗುವಾಗ. ಹೀಗೆ ನಮ್ಮಲ್ಲಿ ಈ ಪವಿತ್ರ ಗ್ರಂಥಗಳು, ನಾವು ಕುರಾನ್ ಪವಿತ್ರ ಗ್ರಂಥವನ್ನ ಅಥವಾ ವೇದಗಳನ್ನ, ಭಗವದ್ಗೀತೆಯನ್ನ, ಬೈಬಲನ್ನ ಎಲ್ಲನೂ ಅವರವರ ಜಾತಿ ಜನಾಂಗಕ್ಕೆ ಒಂದು ಪವಿತ್ರ ಗ್ರಂಥ, ಪವಿತ್ರ ಪುಸ್ತಕ ಎಂಬುದನ್ನು ನಾವು ನೋಡ್ತೇವೆ. ಈ ಮೂರೂ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಎಲ್ಲವೂ ಸತ್ಯಕರವಾದವುಗಳೇ. ಮೂರು ಪುಸ್ತಕಗಳಿರುವಂಥದ್ದು ದೇವರನ್ನು ಕುರಿತು ಭಯಪಡಬೇಕಾದಂಥವುಗಳೇ, ದೇವರು ನುಡಿದ ಮಾತುಗಳನ್ನು ಅನುಸರಿಸಬೇಕಾದಂಥವುಗಳೇ, ಹಾಗೂ ಪಾಪವನ್ನು ಬಿಟ್ಟು ದೇವರ ಮುಂದೆ ತಗ್ಗಿಸಿ ಪವಿತ್ರವಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಬೇಕೆಂಬುದಾಗಿ ಈ ಮೂರೂ ಗ್ರಂಥಗಳು ಸಹ ಹೇಳುವಂಥದ್ದು. ಹೇಳಿಸೋದು, ಬ್ರದರ್ ಏನೇನೋ ಹೇಳ್ತಾ ಇದ್ದೀರಿ, ಎಲ್ಲೆಲ್ಲಿಯೋ ಹೋಗ್ತಾ ಇದ್ದೀರಿ, ಯಾವ್ದ್ಯಾವುದಕ್ಕೋ ಹೋಗ್ತಾ ಇದ್ದೀರಿ. ಇಲ್ಲ, ಎಲ್ಲವೂ ಸರಿಯಾಗಿದೆ. ನಾವೆಲ್ಲವನ್ನ ಅವಲೋಕನ ಮಾಡಿ ತಿಳಿದುಕೊಳ್ಳಬೇಕು, ಎಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ನಾವು ಎಲ್ಲರ ಮಧ್ಯ ಜೀವಿಸ್ತಾ ಇದ್ದೇವೆ. ನೋಡಿ, ಕ್ಯಾಥಲಿಕ್ ಎಷ್ಟು ಜನ ಇದ್ದಾರೆ ಅಂದ್ರೆ 2%. ಇಡೀ ಭಾರತದಲ್ಲಿ ಬರೀ 2%. 98% ಮಧ್ಯದಲ್ಲಿ ಈ 2% ಆಗಿದ್ದೇವೆ ಎಂಬುದಾದ್ರೆ ಬರೀ ನಾವು ಬಾವಿಯ ಕಪ್ಪಿಯಾಗಿ ಬರೀ 2% ಮಾತ್ರ ನೋಡ್ತಾ ಇದ್ದೀವಿ, ಇನ್ನು 98% ನಾವು ನೋಡ್ತಾ ಇಲ್ಲ. ಬರೀ ನಮ್ಮ ಕಲಾಚಾರವನ್ನ ಮಾತ್ರ ನೋಡ್ತಾ ಇದ್ದೀವಿ, ಇನ್ನು 98% ನಾವು ನೋಡ್ತಾ ಇಲ್ಲ. 2% ಮಾತ್ರ ರಕ್ಷಣೆ ಅಂತ ಹೇಳ್ತಾ ಇದೀವಿ. ಈ 98% ರಕ್ಷಣೆ ಹೊಂದಲಿಕ್ಕೆ ದೇವರು ಕರೆದಿದ್ದಾರೆ ಎಂದು ನಮಗೆ ಗೊತ್ತಿಲ್ಲ. ಈ 98% ಅಲ್ಲಿಯೂ ದೈವ ಭಯವಿದೆ, ದೈವ ಪ್ರೀತಿ ಇದೆ ಎಂಬುದು ನಮಗೆ ಗೊತ್ತಿಲ್ಲ. ಈ 2% ಅಲ್ಲಿ ಮಾತ್ರ ನಮಗೆ ಮಾತ್ರ ದೈವ ಪ್ರೀತಿ ಇದೆ ಎಂಬುದಾಗಿ. ಯೋಚಿಸಬೇಕು. ನಾವು 98% ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ, 2% ಆಗಿ. ಹಾಗೆ ನನ್ನ ಬಲಿ ಏನು? ಈ 98% ಬಲಿ ನನ್ನ ಕೈಯಲ್ಲಿರಬೇಕು. ಈ 98% ದೇಶದಲ್ಲಿರುವಂತಹ ವ್ಯಕ್ತಿಗಳ ಬಲಿ ನಾನು ಬಲಿ ಪೂಜೆಗೆ ಹೋಗುವಾಗ ನನ್ನ ಕೈಯಲ್ಲಿರಬೇಕು. ಸ್ವಾರ್ಥಿಯಾಗಿ ಬರೀ ನನ್ನ ಬಲಿ ಅಲ್ಲ, ಸ್ವಾರ್ಥದ ನನ್ನ ಬಲಿ ಮಾತ್ರವಲ್ಲ, ಕೇವಲ ನಾನು ಮಾತ್ರವಲ್ಲ. ಹೌದು ಪ್ರಿಯರೇ, ನಾವು ಚಿಂತಿಸಬೇಕು. ಅದರಿಂದ ಹೇಗೆ ಬಲಿಯನ್ನು ಸಮರ್ಪಿಸಲು ನನ್ನ ಬಲಿಯನ್ನು ಸಮರ್ಪಿಸಲು ಹೇಗೆ ನಾನು ಯೋಗ್ಯನಾಗಬೇಕು? ಮೊದಲನೆಯದಾಗಿ ಹೇಳಬೇಕಾದ್ರೆ ನನ್ನ ಪಾಪಗಳನ್ನ ಪರಿವರ್ತಿಸಿಕೊಳ್ಳುವುದಕ್ಕಾಗಿ, ನನ್ನ ಪಾಪವನ್ನು ಸಮರ್ಪಿಸುವುದರ ಮೂಲಕವಾಗಿ ನಾನು ಬಲಿಯನ್ನು ಸಮರ್ಪಿಸಲು ಯೋಗ್ಯನಾಗಿರಬೇಕು. ಒಂದು ಮಹಾ ವಿದ್ವಾಂಸ ಹೇಳುತ್ತಾನೆ, ನಾನು ನಿನಗೆ ನೀರನ್ನ ಅಭಿಷೇಕ ಮಾಡಬೇಕು, ನೀರಿನಿಂದ ಅಭಿಷೇಕ ಮಾಡಬೇಕೆಂದರೂ ಸಹ ಮೀನುಗಳು ಆ ನೀರನ್ನ ಓಲೆ ಮಾಡಿಬಿಟ್ಟಿದೆ. ನಾನು ಹೂವನ್ನು ನಿನಗೆ ಸಮರ್ಪಿಸಬೇಕೆಂದು ಹೇಳಿದರೂ ಸಹ ದುಂಬಿಗಳು ಅದನ್ನು ಮಲಿನ ಮಾಡಿಬಿಟ್ಟಿದೆ. ನಾನು ಹಣ್ಣು ಹಪ್ಪಲುಗಳನ್ನ ನಾನು ಸಮರ್ಪಿಸಬೇಕೆಂದರೂ ಸಹ ಅದರ ಮಕರಂದವೂ ಸಹ ಮಲಿನವಾಗಿ ಹೋಗಿದೆ. ಹೀಗಿರುವಾಗ ನಾನೇನನ್ನ ಸಮರ್ಪಿಸಲು ಯೋಗ್ಯನು? ನೀರಿನಲ್ಲಿ ಅಣುಗಳಿದೆ, ಅದರಿಂದ
ನೀರಿನಲ್ಲಿ ಅಣುಗಳಿದೆ, ಮೀನುಗಳಿದೆ, ಇವೆಲ್ಲವೂ ಮಲಿನ ಮಾಡೋದಂದರೆ ಅವುಗಳ ಬಾಯಿಯಿಂದ ಹೊರಡುವಂಥ ಅವುಗಳ ಮೂಲಕವಾಗಿ ನೀರು ಮಲಿನವಾಗುತ್ತಾ ಇದೆ. ಅದಕ್ಕಾಗಿ ನನಗೆ ನೀರನ್ನು ಸಮರ್ಪಿಸಲು ಸಾಧ್ಯವಿಲ್ಲ. ಹೂವನ್ನು ಸಮರ್ಪಿಸಬೇಕೆಂಬುದಾದರೆ ಅವುಗಳು ಸಹ ದುಂಬಿಗಳಿಂದ ಮಕರಂದವನ್ನು ಹೀರಿದ ಕಾರಣ ಅದು ಸಹ ಎಂಜಲಾಗಿ ಹೋಗಿದೆ. ನಾನು ಅದನ್ನು ಸಮರ್ಪಿಸಲು ಯೋಗ್ಯನಲ್ಲ. ಯಾವುದೇ ಫಲಗಳನ್ನು ಸಮರ್ಪಿಸಬೇಕೆಂದರೂ ಸಹ ಅವು ಸಹ ಮಲಿನತೆಗೆ ಹೋಗಿದೆ. ಅದರಿಂದ ಅದನ್ನು ಸಹ ನಾನು ಸಮರ್ಪಿಸಲು ಯೋಗ್ಯನಲ್ಲ. ಪ್ರಿಯರೇ, ನಾವು ಸತ್ಯಗಳನ್ನು ಅರಿಯಬೇಕು. ನೋಡಿ, ಈ ಒಂದು ತೆಂಗಿನ ಮರವನ್ನು ನಾವು ನೋಡಬಹುದು. ಈ ತೆಂಗಿನ ಮರದಲ್ಲಿ ಬರುವಂತ ಹೂವುಗಳನ್ನ ನಾವು ನೋಡುತ್ತೇವೆ. ಈ ಯಾವ ಹೂವಿನ ಮಕರಂದವನ್ನ, ಈ ಹೂವಾಗಿ ಬರುವಂತ, ಕಾಯಾಗಲಿಕ್ಕೆ ಮುಂಚೆ ಹೂವಾಗಿ ಬರುವಂತ ಯಾವ ಮಕರಂದವನ್ನ, ಯಾವ ಜೇನು, ಯಾವ ಹುಳು ಅದರ ಮಕರಂದವನ್ನು ತಾನು ತೆಗೆದುಕೊಂಡು ಬಿಡುತ್ತದೋ ಅದು ಕಾಯಾಗುವುದಿಲ್ಲ, ಫಲವಾಗುವುದಿಲ್ಲ. ಪ್ರೀಸಲು ಆಗುವುದಿಲ್ಲ. ಯಾವಾಗ ಅದರ ಮಕರಂದವನ್ನ ತೆಗೆದುಕೊಂಡು ಬಿಡುತ್ತದೋ ಆ ಸತ್ವ ಅಲ್ಲಿಂದ ತೆಗೆದುಕೊಂಡಾಗ ಅದು ಸತ್ತೋಗ್ತದೆ. ಪ್ರಿಯರಿಗೆ, ನಮ್ಮ ಜೀವಿತದಲ್ಲಿ ನಾನು ಬಲಿಯನ್ನು ಸಮರ್ಪಿಸುವಾಗ ಈ ನನ್ನ ಮನಸ್ಸಿನ, ನನ್ನ ಹೃದಯದ ಎಲ್ಲ ವಿಧವಾದಂತಹ ಹೋರಾಟಗಳನ್ನು ನಾನು ಸಮರ್ಪಿಸಲು ಸಿದ್ಧನಾಗಿರಬೇಕು. ನಾವು ಬಲಿಯನ್ನು ಸಮರ್ಪಿಸಲು ನಾನು ಯೋಗ್ಯಳಾಗಿದ್ದೇನಾ ಎಂಬಂತ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಬೇಕು. ಪ್ರಿಯರೇ, ನಾನು ನಿಮಗೆ ಇವತ್ತು ದೇವರ ವಾಕ್ಯವನ್ನ ಮಧ್ಯದಲ್ಲಿ ಯಾವುದನ್ನು ಸೇರಿಸಿ ಹೇಳ್ತಾರೆ. ಯಾಕಂದ್ರೆ ವಾಸ್ತವಿಕವಾಗಿ, ಪ್ರಾಪಂಚಿಕವಾಗಿ ಈ ದಿನಕ್ಕೆ ಅನುಸಾರವಾಗಿ ನಾವು ಚಿಂತಿಸ್ತಾ ಇದ್ದೇವೆ. ಯೇಸುಸ್ವಾಮಿ ಹೇಳಿದರೆ, ನಮ್ಮ ಮೊನ್ನೆದ ನಾವು ವಾಕ್ಯನ ನೀನು ಅಲ್ಲಿಯನ್ನು ಒಪ್ಪಿಸಲಿಕ್ಕೆ ಮುಂಚಿತವಾಗಿ ನೀನು ಕ್ಷಮಿಸು, ಹೋಗು, ಕ್ಷಮೆಯಾಚಿಸು, ಆಮೇಲೆ ಬಂದು ಬಲಿಯನ್ನು ಅರ್ಪಿಸು. ಯೇಸುಸ್ವಾಮಿ ಅದು ಪವಿತ್ರ ಗ್ರಂಥ ಉಲ್ಲೇಖ. ನಾನು ಕ್ಷಮಿಸಿದರೆ ಮಾತ್ರ ಬಲಿ ಪೂಜೆನ ಸಮರ್ಪಿಸಲು ಯೋಗ್ಯನು. ನಾವು ಕ್ಷಮಿಸಿದರೆ ಮಾತ್ರ ನಾವು ಯೋಗ್ಯನು. ಬಾಯಿ ಮಾತಿನಲ್ಲಿ ಅಲ್ಲ, ಪರಿಯ ಮಾತಿನ ಮನ್ನಣೆ ನೀಯುತ್ತಾ ಅಲ್ಲ, ಹೃದಯವನ್ನು ದೂರವಿರಿಸುತ್ತಾ ಇಲ್ಲ, ಬರೀ ನರಕಲ್ಪಿತ ಕಟ್ಟಳೆಗಳಂತೆ ಇದು ಸತ್ಯ, ಹೀಗೆ ಮಾಡು ಹಾಗೆ ಮಾಡುತ್ತ ಬರೀ ಲೆಕ್ಚರ್ ಕೊಡುವುದರ ಮೂಲಕವಾಗಿ ಅಲ್ಲ. ಲೆಕ್ಚರ್ ಕೊಡುವುದರ ಮೂಲಕವಾಗಿ ಅಲ್ಲ. ನಾನು ಕ್ಷಮಿಸಲು ಯೋಗ್ಯನಾಗಿರಬೇಕು. ನಮ್ಮ ಬಲಿ ನಿಜವಾಗಿ ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ, ಪ್ರಾಯಶ್ಚಿತ್ತದ ಬಲಿಯಾಗಿರಬೇಕು. ನಮ್ಮ ಬಲಿ ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ ಬಲಿಯ ವಿಧಾನಗಳು ಅನೇಕ ಪ್ರಿಯರೇ. ನಾವು ಮೊನ್ನೆ ಎಪಿಸೋಡ್ ಅಲ್ಲಿ ನಾವು ನೋಡಿದ್ದೇವೆ, 100 ರೂಪಾಯಿಯಲ್ಲಿ ನೀನು ಅರ್ಪಿಸುವ ಬಲಿ ದೇವರಿಗೆ ಮೆಚ್ಚುಗೆ ಆಗುತ್ತದಾ? ಇದನ್ನು ನೋಡಿ ಕೆಲವರಿಗೆ ಶಾಕ್ ಆಗಿರಬಹುದು. ಎಷ್ಟೋ ಜನ ಕೇಳೋದಿಲ್ಲ, ಅದು ಬಿಡಿ, ನಾನು ಹೇಳ್ತೀನಿ, ಯಾರು ಕೇಳಲಿಕ್ಕೆ ಬರೋದಿಲ್ಲ. ಅಯ್ಯೋ, 1 ಗಂಟೆ ಕೇಳಬೇಕಾ? ಟೈಮ್ ಇಲ್ಲಪ್ಪ, ಟೈಮ್ ಇಲ್ಲ. ಅದೇ 1 ಗಂಟೆ ಇಲ್ಲ, 5 ಗಂಟೆ ಸೀರಿಯಲ್ ನೋಡ್ತಾರೆ, ಪಕ್ಕದ ಮನೆಯವ್ರ ಪಟ್ಟಂಗ ಹೊಡಿತಾರೆ, ಫೋನಲ್ಲಿ ಪಟ್ಟಂಗ ಹೊಡಿತಾರೆ. ಕೇಳಕ್ಕಾಗುದಿಲ್ಲ. ಅದೆಲ್ಲ ಕೇಳಿ ಏನ್ ಸಿಗ್ತದೆ? ಇಲ್ಲಾಂದ್ರೆ ಅವರ ಪವರ್ ಯಾವುದೇನಿಲ್ಲಪ್ಪ. ಅಸಡ್ಡೆತನವನ್ನು ನಾವು ನೋಡ್ತೇವೆ. ಬಲಿಪೂಜೆನ ಅರ್ಪಿಸುವಾಗಲೂ, ನಾವು ಬಲಿಪೂಜೆಗೆ ಹೋಗುವಾಗಲೂ ನಾವು ನೋಡ್ತೇವೆ, ಈ ಕೊರತೆಗಳನ್ನ ನೋಡ್ತೇವೆ. ಬಲಿಯನ್ನ ನಮಗಾಗಿ ಬಲಿ ಒಪ್ಪಿಸುವವರ ಕೊರತೆಗಳನ್ನ ನಾವು ನೋಡುತ್ತೇವೆ, ಯಾಜಕರ ಕೊರತೆಗಳನ್ನ ನಾವು ನೋಡುತ್ತೇವೆ. ಹಲವಾರು ವಿಧದ ಕೊರತೆಗಳಲ್ಲಿ ಬಲಿಪೂಜೆಗೆ ಹೋಗ್ತೇವೆ. ಬಲಿಪೂಜೆಗೆ ಹೋಗಿ ಒಬ್ಬರಿಗೆ ನಾವು ಶಾಂತಿಯನ್ನು ಕೊಡಲು ಸಹ ಆಗೋದಿಲ್ಲ, ಆದರೆ ಬಲಿಪೂಜೆಗೆ ಹೋಗ್ತೇವೆ. ಪ್ರಿಯ, ಅವೆಲ್ಲವೂ ಒಂದು ಸಮಯ, ಅರ್ಧ ಗಂಟೆ ಸಮಯ ಅಷ್ಟೇ. ಆದರೆ ಆ ಬಲಿ ಯೋಗ್ಯವಾಗಿರಲಿಕ್ಕೆ ಸಾಧ್ಯವಿಲ್ಲ, ಯೋಗ್ಯವಾಗಿರುವುದಿಲ್ಲ. ನನ್ನ ಸ್ವಾರ್ಥ ಮನಸ್ಸು ಎಲ್ಲಿಯವರೆಗೂ ನನ್ನೊಳಗೆ ಇರುತ್ತದೋ, ಆ ಸ್ವಾರ್ಥ ಮನಸ್ಸು ನನ್ನೊಳಗೆ ಇರುವ ತನಕ ನಾನು ಬಲಿಯನ್ನು ಸಮರ್ಪಿಸಲು ಯೋಗ್ಯನಲ್ಲ.
ವೈರಾಗ್ಯದ ಮನಸ್ಸು ನನ್ನೊಳಗೆ ಇರುವ ತನಕ ನನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ನನ್ನ ಪಶ್ಚಾತ್ತಾಪದ ಬಲಿ ದೇವರ ಮುಂದೆ ತೆಗೆದುಕೊಂಡು ಹೋಗುವ ತನಕ ನನ್ನ ಬಲಿ ವಸ್ತುವಾಗಿ ಮಾರ್ಪಾಡಾಗುವುದಿಲ್ಲ. ಹೌದು ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಹಲವಾರು ಸತ್ಯದ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕು. ಆ ಎಲ್ಲ ಸತ್ಯಗಳು ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ನಾವು ಬಲಿಯನ್ನು ಅರ್ಪಿಸಬೇಕಾದ್ರೆ ಪ್ರಿಯರೇ, ಒಂದು ನನ್ನ ಮನೆಯಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತ ಒಬ್ಬ ಕೂಲಿಕಾರನಿದ್ದಿರಬಹುದು. ಅವನ ಕೂಲಿ ನನ್ನ ಕೈಯಲ್ಲಿದ್ದು ನಾನು ಅವನಿಗೆ ಕೂಲಿಯನ್ನು ಕೊಡದೆ ಅವನ ಕೂಲಿ ನನ್ನ ಕೈಯಲ್ಲಿದ್ದು ಅವನಿಗೆ ಮೋಸ ಮಾಡಿದ್ದೇ ಆದರೆ ನಾನು ಬಲಿಪೂಜೆಯನ್ನು ಸಮರ್ಪಿಸಲು ಯೋಗ್ಯನಾಗುವುದಿಲ್ಲ. ಆ ಬಲಿ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ನಾನು ನೋಡಬಹುದು. ಒಬ್ಬನ ಆಸ್ತಿಯನ್ನು, ಒಬ್ಬನ ಹಣವನ್ನು, ಒಬ್ಬನ ಕೂಲಿಯನ್ನು ನಾನು ಕೈವಶ ಮಾಡಿಕೊಂಡು, ಒಬ್ಬನ ಸೊತ್ತನ್ನು ಅನ್ಯಾಯವಾಗಿ ನಾನು ಇಟ್ಟುಕೊಂಡು, ಮತ್ತೊಬ್ಬರ ಬಡ್ಡಿಯನ್ನು ನಾನು ತೇದು ಕುಡಿದು ನಾನು ಬಲಿಪೂಜೆಗೆ ಹೋಗುತ್ತೇನೆಂದರೆ ಆ ಬಲಿ ದೇವರಿಗೆ ಸಮರ್ಪಿತವಾಗುವುದಿಲ್ಲ. ನಾನು ದೇವರು ಪರಿಶುದ್ಧನಾಗಿರುವಂತೆ ನಾನು ಪರಿಶುದ್ಧನಾಗದ ಹೊರತು ನನ್ನ ಬಲಿ ದೇವರಿಗೆ ಮೆಚ್ಚುಗೆಯಾಗುವುದಿಲ್ಲ, ಸಮರ್ಪಿತವಾಗುವುದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾನು ಪರಿಶುದ್ಧನಾಗಬೇಕು. ದೇವರ ಮುಂದೆ ನಿಂತ್ಕೊಂಡಾಗ ನೋಡಿ, ಒಂದು ಮನೆಯಲ್ಲಿ ನಾವು ಹೋಗ್ತೇವೆ, ಕತ್ತಲೆಯಲ್ಲಿ ಕೋಣೆಗೆ ಹೋಗ್ತೇವಲ್ಲ, ಸಂಜೆ ಆಗ್ಬೇಕಾದ್ರೆ ಕೋಣೆಗೆ ಹೋಗ್ತೇವೆ, ಸ್ವಿಚ್ ಲೈಟ್ ಇರ್ತದೆ, ಹೋಗಿ ಸ್ವಿಚ್ಚಲ್ಲಿ ಹೋಗಿ ಕೈ ಹಾಕ್ತೇವೆ ಅಷ್ಟೇ. ಆ ಸ್ವಿಚ್ಚಿನ ಮೇಲೆ ಬೆರಳು ಇಟ್ಟ ತಕ್ಷಣ, ಒತ್ತಿದ ತಕ್ಷಣ ಕತ್ತಲೆ ಆಗಿರುವಂತಹ ಆ ಮನೆ ಪಟ್ ಅಂತ ಬೆಳಕಾಗ್ತದೆ. ಹೀಗೆ ಆಗಿರಬೇಕು ನಾನು ದೇವರನ್ನು ಕಂಡುಕೊಳ್ಳುವಂತ ಕ್ಷಣ, ನಾನು ದೇವರನ್ನು ಕಂಡುಕೊಳ್ಳುವಂತ ಕ್ಷಣ. ಅನುಭವದಲ್ಲಿ ಆಗಿರಬೇಕು. ನಾನು ಪರಿಶುದ್ಧನಾಗಿರಬೇಕು. ನಾನು ಪರಿಶುದ್ಧನಾಗಿದ್ದರೆ ಮಾತ್ರ ದೇವರಿಗೆ ನನ್ನ ಬಲಿ ಮೆಚ್ಚುಗೆ ಆಗಲು ಸಾಧ್ಯ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಅದು ಮಾತ್ರವಲ್ಲ, ವಾಕ್ಯ ಹೇಳ್ತದೆ, ನಾವು ನೋಡ್ತೇವೆ, ವಾಕ್ಯನ ಯಾಜಕ ಕಾಂಡದಲ್ಲಿ ನಾವು ನೋಡ್ಬೇಕಾದ್ರೆ ನಾನು ಪರಿಶುದ್ಧನಾಗಿರುವಂತೆ ನೀವು ಶುದ್ಧರಾಗಿರಬೇಕು, ನಮ್ಮನ್ನು ಶುದ್ಧರಾಗಿರಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ 2% ಮಾತ್ರ ಹೇಳ್ತಾ ಇದೆಯಾ? ಇಲ್ಲ. ನಾನು ಶುದ್ಧನಾಗಿರಬೇಕು. ಸಹೋದರನ ಒಳಗೆ ನೀನು ಅಗೆತನ ಇಟ್ಕೊಳ್ಬೇಡ. ಬಲಿಪೂಜೆಗೆ ಒಪ್ಪಿಸ್ಬೇಕಾದ್ರೆ, ಹೋಗ್ಬೇಕಾದ್ರೆ 19ನೇ ಅಧ್ಯಾಯ 17ನೇ ವಾಕ್ಯ ಯಾಜಕ ಕಣ್ಣು ನೋಡಿದ್ರೆ, ಈ ಸಹೋದರನ ಬಗ್ಗೆ ಒಳಗೆ ಅಗೆತನ ಇಟ್ಕೊಳ್ಬೇಡ. ಮೇಲೆ ಮಾತ್ರ ನಗಾಡ್ಕೊಂಡು, ಮೇಲೆ ಪ್ರೈಸ್ ದಿ ಲಾರ್ಡ್ ಹೇಳಿ, ಹಾಲೆಲೂಯಾ ಹೇಳಿ, ನೀನು ಒಳಗೆ ನಿನ್ನ ಸ್ನೇಹಿತನ ಮೇಲೆ ಅಗೆತನವನ್ನು ಇಟ್ಟುಕೊಂಡು ನೀನು ಬಲಿಪೂಜೆಗೆ ಹೋಗುವುದಾದರೆ ಆ ಬಲಿ ದೇವರಿಗೆ ಮೆಚ್ಚುಗೆ ಆದದ್ದಲ್ಲ. ಯಾವುದಲ್ಲ. ಈ 2 ತೆಪ್ಪದಲ್ಲಿ ಕಾಲಿಟ್ಟುಕೊಂಡು ಭೂತ ಪ್ರೇತಗಳನ್ನು ವಿಚಾರಿಸುವವರಾಗಿ 19ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಈ ಭೂತ ಪ್ರೇತಗಳನ್ನು ವಿಚಾರಿಸಿ ಮಾಟ ಮಂತ್ರಗಳಲ್ಲಿ ತೊಡಗಿಕೊಂಡು ಅನ್ಯ ವಿಗ್ರಹ ಆರಾಧನೆಗಳನ್ನು ಮಾಡಿಕೊಂಡು ಭಟರ ಬಳಿಗೆ ಹೋಗುತ್ತಾ, ಶಾಸ್ತ್ರ ಹೇಳುವವನ ಬಳಿ ಹೋಗುತ್ತಾ, ಮುಖ ನೋಡಿ ಹೇಳುವವನ ಬಳಿ ಹೋಗುತ್ತಾ, ಮಂತ್ರವಾದಿಯ ಬಳಿ ಹೋಗುತ್ತಾ, ಬೆಳಿಗ್ಗೆ ಎದ್ದು ನೀನು ಬಲಿಪೂಜೆಗೆ ಹೋಗುವುದಾದರೆ, ವಾರದಲ್ಲಿ ಒಮ್ಮೆ ನೀನು ಬಲಿಪೂಜೆಗೆ ಹೋಗುವುದಾದರೆ, ಅಥವಾ ತಿಂಗಳಿಗೆ ಒಮ್ಮೆ ಬಲಿಪೂಜೆಗೆ ಹೋಗುವುದಾದರೂ ನಿನ್ನ ಬಲಿ ದೇವರಿಗೆ ಮೆಚ್ಚುಗೆಯಾದದ್ದಲ್ಲ. ನನ್ನ ಬಲಿ ದೇವರಿಗೆ ಮೆಚ್ಚುಗೆಯಾದದ್ದಲ್ಲ. ದೇವರನ್ನ ಆರಾಧಿಸುವುದಕ್ಕೆ ಬದಲಾಗಿ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನು, ದೇವರು ಸೃಷ್ಟಿ ಮಾಡಿದಂತಹ ಸೃಷ್ಟಿಯನ್ನು
ಆರಾಧಿಸಿ ನಾನು ಬಲಿ ಪೂಜೆಗೆ ಹೋಗುವುದಾದರೆ ಆ ಬಲಿ ದೇವರಿಗೆ ಮೆಚ್ಚುಗೆ ಯಾವುದಲ್ಲ. ನೋಡಿ, ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನು ಆರಾಧಿಸ್ತಾರೆ, ಸೃಷ್ಟಿಯನ್ನು ಆರಾಧಿಸ್ತಾರೆ. ಅವುಗಳನ್ನು ಸೃಷ್ಟಿ ಮಾಡಿದ ದೇವರನ್ನು ಆರಾಧಿಸ್ತಾ ಇಲ್ಲ. ಅದು ಪಾಪವೇ, ಅದು ಪಾಪವೇ. ಹೌದು ಪ್ರಿಯರೇ, ನಾವು ತಿಳಿಯಬೇಕು, ವಿಷಯಗಳ ಸಂಗತಿಗಳನ್ನು ನಾವು ಮನಗಾಣಬೇಕು. ಹೀಗೆ ನಮ್ಮ ಪಾಪದ ಅರಿವು ನಮಗಾಗಬೇಕು. ಮತ್ತೊಬ್ಬರನ್ನು ದೂಷಿಸುತ್ತಾ ಪೂಜೆಗೆ ಮುಂಚೆ ದೂಷಣೆ, ನಿಂದನೆ, ಮನೆಯಲ್ಲಿ ದೂಷಣೆ, ನಿಂದನೆ, ಕಚ್ಚಾಟ, ಕಿಚ್ಚಾಟ, ಮತ್ತೆ ಪೂಜೆ ಮುಗಿದ ಮೇಲೆ ಅದೇ ಪ್ರಾರಂಭ. ಬಲಿ ಪೂಜೆಗೆ ಹೋಗಿ ಬಲಿ ಪೂಜೆಯನ್ನು ಸಮರ್ಪಿಸಿದರೆ ಆ ಬಲಿ ದೇವರಿಗೆ ಮೆಚ್ಚುಗೆ ಆಗುತ್ತದ? ಆಗುವುದಿಲ್ಲ. ವಿಶ್ವಾಸದಲ್ಲಿ ದೃಢವಾಗಿರುವ ನಾನು ನೀವು ವಿಶ್ವಾಸದಲ್ಲಿ ದೃಢವಿಲ್ಲದವರನ್ನ ಸಹಿಸಿಕೊಳ್ಳದೆ ಹೋಗುವಾಗ, ಅವನನ್ನು ಸಹಿಸಿ ಸ್ವೀಕರಿಸದೆ ಹೋಗುವಾಗ ನಿನ್ನ ಬಲಿ ದೇವರಿಗೆ ಮೆಚ್ಚುಗೆ ಆದದ್ದು ಅಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಬಲಿಯನ್ನು ನಾವು ಚಿಂತಿಸ್ತಾ ಇದ್ದೇವೆ. ಬಲಿ ಪೂಜೆ, ದೇವರಿಗೆ ಮೆಚ್ಚುಗೆಯಾದಂತ ಬಲಿ ನಾನೇ ಆಗಿರಬೇಕು, ನನ್ನ ಬಲಹೀನತೆಗಳೇ ಆಗಿರಬೇಕು. ನಾನು ಸಂಪೂರ್ಣವಾಗಿ ನನ್ನ ದೇವರ ಮುಂದೆ ನಾನು ತಗ್ಗಿಸಿಕೊಳ್ಳುವ ಮೂಲಕವಾಗಿ ನಾನು ಬಲಿಯನ್ನು ಸಮರ್ಪಿಸಲು ಯೋಗ್ಯನಾಗುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಿಯನ್ನು ಸಮರ್ಪಿಸಲು ಯೋಗ್ಯನಾಗುತ್ತೇನೆ. ಹೀಗೆ ನಾವು ನಮ್ಮ ಜೀವಿತದಲ್ಲಿ ಒಂದು ಬಲಿ ನಮ್ಮ ಕೈಯಲ್ಲಿ ಇರಬೇಕು ಬಲಿ ಪೂಜೆಗೆ ಹೋಗುವಾಗ. ಆದರೆ ಆ ಬಲಿ ನಮ್ಮ ಕೈಯಲ್ಲಿ ಇಲ್ಲ. ನಾವು ದೇವಾಲಯಕ್ಕೆ ಹೋಗ್ತೇವೆ, ತೆಂಗಿನಕಾಯಿ ಕಾಣಿಕೆ ಸಮಯದಲ್ಲಿ ನಾವು ನೋಡ್ತೇವೆ ಅಲ್ವಾ, ತೆಂಗಿನಕಾಯಿನ ತಗೊಂಡು ಹೋಗ್ತೇವೆ, ಹಣ್ಣು ಹಪ್ಪಲಗಳನ್ನು ತೆಗೆದುಕೊಂಡು ಹೋಗ್ತೇವೆ, ಹಲವಾರು ಕಾಣಿಕೆಗಳನ್ನು ತೆಗೆದುಕೊಂಡು. ಇದು ದೇವರಿಗೆ ಮೆಚ್ಚುಗೆ ಆದುದಲ್ಲ. ಕೆಲವರು ಹೇಳ್ತಾರೆ, ಇಲ್ಲ ನಮ್ಮ ಮನೆಯಲ್ಲಿ ತೋಟದಲ್ಲಿ ಬೆಳೆದಂಥದ್ದು ದೇವರಿಗೆ ಮೊದಲನೆಯ ಫಲವನ್ನು ಕೊಡ್ತೇನೆ. ಹಲವಾರು ವಿಧದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಇವುಗಳು ದೇವರಿಗೆ ಮೆಚ್ಚುಗೆ ಆದುದಲ್ಲ, ಅದು ದೇವರಿಗೆ ಸಮರ್ಪಿತವಾದುದಲ್ಲ. ಅದು ಬಲಿ ಪೂಜೆಯನ್ನು ನಮಗಾಗಿ ಒಪ್ಪಿಸಿಕೊಡುವ, ನಮಗೆ ಮಧ್ಯವರ್ತಿಯಾಗಿ, ದೇವರಿಗೆ ನಮಗೆ ಮಧ್ಯವರ್ತಿಯಾಗಿ ನಿಲ್ಲುವಂತ ಯಾಜಕನಿಗೆ ಉಪಯುಕ್ತವಾದದ್ದು, ಅದು ದೇವರಿಗೆ ಉಪಯುಕ್ತವಾದದ್ದಲ್ಲ. ನಿನ್ನ ಕುಂಬಳಕಾಯೋ, ತೆಂಗಿನಕಾಯೋ, ಹಣ್ಣೋ, ಅಪ್ಪಲು, ಅದು ಏನೇ ಆಗಿರಬಹುದು, ಅಥವಾ ಕಾಣಿಕೆಯ ಹಣವಾಗಿರಬಹುದು, ಅದು ಆ ಯಾಜಕನಿಗೆ ಸೀಮಿತ. ಧರ್ಮಸಭೆಯ ಆ ಖರ್ಚು ವೆಚ್ಚಗಳಿಗೆ, ದೇವಾಲಯದ ಖರ್ಚು ವೆಚ್ಚಗಳಿಗೆ ಅದು ಸೀಮಿತವಾದದ್ದು ಹೊರತು ದೇವರಿಗೆ ಮೆಚ್ಚುಗೆ ಆದದ್ದು ಅಲ್ಲ. ದೇವರ ಹೆಸರಿನಲ್ಲಿ ನಾನು ಕೊಡುತ್ತೇನೆ ಅಂದ್ರೆ ಅದಕ್ಕೆ ಆಶೀರ್ವಾದವಿದೆ. ಒಬ್ಬ ಯಾಜಕನಿಗೆ ನಾನು ಕೊಡುವಾಗ ಅದು ಖಂಡಿತವಾಗಿ ಅದು ನನಗೆ ಆಶೀರ್ವಾದವಿದೆ. ಯಾಕಂದ್ರೆ ಅವನು ದೇವರ ದಾಸನೆಂಬುದಾಗಿ ನಾವು ಕೊಡುತ್ತೇವೆ. ಆದರೆ ಅದು ಬಲಿಯಲ್ಲ, ಅದು ಬಲಿ ವಸ್ತುವಲ್ಲ, ಅದು ಕಾಣಿಕೆ. ಯಾರಿಗೆ? ದೇವರಿಗೆ ಕಾಣಿಕೆಯಲ್ಲ, ಮನುಷ್ಯನಿಗಾಗಿ ಕೊಡುವಂಥದ್ದು, ದೇವರ ಹೆಸರಿನಲ್ಲಿ ಕೃತಜ್ಞತೆಯಾಗಿ ಸಮರ್ಪಿಸುವಂಥದ್ದು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ನಾವು ಚಿಂತಿಸಬೇಕು. ಹೀಗೆ ನಾವು ಪ್ರತಿದಿನ ಬಲಿ ಪೂಜೆಯಲ್ಲಿ ಭಾಗವಹಿಸ್ತೇವೆ. ನನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಗಬೇಕು. ಅದಕ್ಕೆ ನಾನೇನು ಮಾಡಬೇಕು? ನನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಗದಿರಲು ಏನು ಕಾರಣ? ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಬಲಿ ಪೂಜೆಯನ್ನು ಒಪ್ಪಿಸಿ ಬರುವಾಗ ನನಗೆ ಅನುಭವ ಚೆನ್ನಾಗಿ ಅರಿವಾಗಬೇಕು. ನನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಯ್ತಾ? ಚೆನ್ನಾಗಿ ಗೊತ್ತಾಗ್ತದೆ. ನಾನು ಬಲಿ ಪೂಜೆಯಿಂದ ಹೊರಗೆ ಬಂದು ಜಗಳ ಮಾಡಲಿಕ್ಕೆ ನಿಂತ್ಕೊಂಡು, ಇನ್ನೊಬ್ಬರನ್ನ ದೂಷಣೆ ಮಾಡಿ ನಿಂತ್ಕೊಂಡು, ಮನೆಗೆ ಹೋಗಿ ಜಗಳ ಮಾಡಿ, ಗಂಡನ ಹತ್ರ ಮತ್ತೆ ಜಗಳ ಮಾಡಿ, ಹೆಂಡತಿ ಹತ್ರ ಜಗಳ ಮಾಡಿ, ಪಕ್ಕದ ಮನೆಯವ್ರ ಹತ್ರ ಜಗಳ ಮಾಡಿದರೆ ನನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಗಲಿಲ್ಲ, ಆಗೋದು ಇಲ್ಲ. ಯೋಚಿಸುವ ಪ್ರಿಯರೇ, ನಾವು ಯೋಚಿಸುವ. ನಾವು ಸಮರ್ಪಿಸುವ ಬಲಿ ದೇವರಿಗೆ ಮೆಚ್ಚುಗೆ ಆಗಬೇಕು. ಇಡೀ ಮಾನವನ ಪಾಪ ಪರಿಹಾರಕ್ಕಾಗಿ ಪ್ರಭು ಯೇಸು ತನ್ನನ್ನೇ ಸಮರ್ಪಿಸಿಕೊಂಡಂತಹ ಬಲಿಯು ದೇವರಿಗೆ ಮೆಚ್ಚುಗೆ ಆಗಿತ್ತು.
ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆ ಆಗಿತ್ತು. ಸಾವಿರಾರು ದಹನ ಬಲಿದಾನಗಳಿಗಿಂತ ಮೆಚ್ಚಿನದವಾದವು ಪ್ರಭು ಯೇಸು ತನ್ನನ್ನೇ ಸಮರ್ಪಿಸಿಕೊಂಡಂತಹ ಬಲಿ. ತನ್ನ ರಕ್ತವನ್ನೇ ಸುರಿಸುವುದರ ಮೂಲಕವಾಗಿ, ತನ್ನ ಶರೀರವನ್ನೇ ಕೊಡುವುದರ ಮೂಲಕವಾಗಿ, ನನ್ನ ದೇವರೇ ನನ್ನ ದೇವರೇ ನನ್ನ ಏಕೆ ಕೈ ಬಿಟ್ಟೆ, ಎಲ್ಲ ಮುಗಿಯಿತಲ್ಲ, ಇನ್ನೇಕೆ ಬಿಟ್ಟಿದ್ದೀಯಾ ಎಂದು ಹೇಳುವವರೆಗೂ ದೇವರು ತನ್ನ ಪ್ರಿಯ ಪುತ್ರನನ್ನ ತನ್ನ ಸನ್ನಿಧಿಗೆ ಕರೆದುಕೊಳ್ಳಲಿಲ್ಲ. ಯೇಸುವಿನ ರಕ್ತವು ಈ ಭೂಮಿಯ ಮೇಲೆ ಹರಿಯುವ ತನಕ, ಆ ಪಾಪ ಪರಿಹಾರಕ ರಕ್ತ ಬಲಿ ಈ ಭೂಮಿಯ ಮೇಲೆ ನಮಗಾಗಿ ಚಿಮಿಕಿಸಲ್ಪಡುವ ಕ್ಷಣದವರೆಗೂ ದೇಹದಲ್ಲಿರುವಂತಹ ಸಂಪೂರ್ಣ ರಕ್ತವು ನೀರು ಬಲಪಾಶದ ನೀರು ಹೊರಗೆ ಬರುವ ತನಕ, ಸಂಪೂರ್ಣವಾಗಿ ಬಲಿಯಾಗುವ ತನಕ ತಂದೆ ದೇವರು ಪ್ರಭು ಯೇಸುವನ್ನು ಸ್ವೀಕರಿಸಲಿಲ್ಲ. ಎಲ್ಲ ಮುಗಿಯಿತು, ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸುತ್ತೇನೆ, ಎಲ್ಲ ಮುಗಿತು. ಅಪ್ಪ ತಂದೆಯೇ, ನೀನು ಯಾವುದಕ್ಕಾಗಿ ನನ್ನನ್ನು ಈ ಲೋಕಕ್ಕೆ ಕಳುಹಿಸಿದೆಯೋ, ನೀನು ಯಾವುದಕ್ಕಾಗಿ ಈ ಲೋಕದಲ್ಲಿ ನನ್ನನ್ನು ಕಳುಹಿಸಿಕೊಟ್ಟೆಯೋ, ನಾನು ಈ ಲೋಕಕ್ಕೆ ಯಾವುದಕ್ಕಾಗಿ ಬಂದೆನೋ ಅವೆಲ್ಲವನ್ನು ನಾನು ಮುಗಿಸಿದ್ದೇನೆ. ಎಲ್ಲವೂ ಮುಗಿಯಿತು. ಆದಿಯಲ್ಲಿಯೇ ನೀನು ಈ ಮನುಷ್ಯರ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ನನ್ನನ್ನು ಆರಿಸಿಕೊಂಡೆ. ಇಗೋ, ಆ ನಿನ್ನ ಆದಿಯಲ್ಲಿ ನಿರ್ಮಿತವಾದಂತಹ ಆ ಚಿತ್ತವು ಈ ದಿನದಲ್ಲಿ ನೆರವೇರುವಂತೆ ಮಾಡಿದೆ. ಎಲ್ಲವೂ ಮುಗಿಯಿತು. ಇಗೋ, ನಿಮ್ಮ ಚಿತ್ತಕ್ಕನುಸಾರವಾಗಿ ನನ್ನನ್ನು ನಾನು ಬಲಿಯಾಗಿ, ಈ ಮಕ್ಕಳ ಪಾಪ ಪರಿಹಾರಕ ಬಲಿಯಾಗಿ ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ. ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸುತ್ತೇನೆ ಎಂದು ಪ್ರಭು ಯೇಸು ಹೇಳಿದರು. ಆ ಕ್ಷಣ ಯೇಸುವೆಂಬ ಆ ಬಲಿ ಮಾನವ ಪಾಪ ಪರಿಹಾರಕ್ಕಾಗಿ, ನನಗಾಗಿ, ನಿಮಗಾಗಿ ಪೂರ್ತೀಕರಣವಾಯಿತು. ಆಲಿಸೋಣ ಪ್ರಿಯರೇ, ನಮ್ಮ ಬಲಿಯು ಪೂರ್ತೀಕರಣವಾಗಬೇಕು. ಶುದ್ಧತೆಯಿಂದ, ಪಾಪ ಪರಿಹಾರಕ ಬಲಿಯಿಂದ, ಪಶ್ಚಾತ್ತಾಪ ಬಲಿಗಳಿಂದ ನಾನು ದೇವರ ಮುಂದೆ ನನ್ನನ್ನು ಬಲಿಯಾಗಿ ಸಮರ್ಪಿಸಬೇಕು. ಆವಾಗಲೇ ನನ್ನ ಬಲಿ ದೇವರಿಗೆ ಮೆಚ್ಚುಗೆಯಾಗಲು ಸಾಧ್ಯ. ಅದರಿಂದ ಆಲಿಸೋಣ. ನಾಳೆ ನಾವು ಧ್ಯಾನಿಸೋಣ ಹರಕೆಗಳು. ನಾವು ದೇವಾಲಯಕ್ಕೆ ಹೋಗುವಾಗ ಹರಕೆಗಳನ್ನ ಹೊತ್ತುಕೊಂಡು ಹೋಗ್ತೇವಲ್ಲ, ಸೊ ಈ ಹರಕೆಗಳನ್ನು ಕುರಿತು ನಾವು ನಾಳೆ ಚಿಂತಿಸೋಣ. ಯಾಕೆಂದರೆ ಇವೆಲ್ಲವೂ ಬಲಿ ಪೂಜೆಗೆ ಹೋಗೋದಕ್ಕೆ ಮುಂಚಿತವಾಗಿ ಇವೆಲ್ಲವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಅದರಿಂದ ಆಲಿಸಿ, ಧ್ಯಾನಿಸಿ, ಜೀವಿತದಲ್ಲಿ ದೇವರ ವಾಕ್ಯವನ್ನು ಪಾಲಿಸಿ ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಡುಬರ. ಪ್ರಿಯರೇ, ದಯವಿಟ್ಟು ನೀವು ಶೇರ್ ಮಾಡುವಾಗ, ನೀವು ಲೈವ್ಗೆ ಬರುವಾಗ ಅಲ್ಲಿಯ ಲಿಂಕನ್ನು ನೀವು ಫೇಸ್ಬುಕ್ಕಿಗೆ ಬೇರೆ ಲಿಂಕನ್ನು ನೀವು ಶೇರ್ ಮಾಡಿ. ನೀವು ಲೈವ್ಗೆ ಬಂದ ಮೇಲೆ ಫೇಸ್ಬುಕ್ಗಳು, ನಿಮ್ಮ ಎಲ್ಲ ಗ್ರೂಪ್ಗಳು, ಬೇರೆ ಗ್ರೂಪ್ಗಳಿದ್ರೆ ಆ ಗ್ರೂಪ್ಗಳಿಗೆ ಡೈರೆಕ್ಟಾಗಿ ನೀವು ದಯವಿಟ್ಟು ಶೇರ್ ಮಾಡಿ. ಆವಾಗ ಬೇರೆ ಬೇರೆ ಗ್ರೂಪ್ಗಳಿಗೆ ಈ ಲೈವ್ ಕಾರ್ಯಕ್ರಮ ನಿಮ್ಮ ಮೂಲಕವಾಗಿ ಪ್ರಸಾರವಾಗ್ತದೆ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ಲೀಸ್.